सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವಗುಣಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಆತ್ಮನ ಸ್ವಭಾವವನ್ನು ಪರಿಚಯಿಸಿದ ನಂತರದಲ್ಲಿ ಆತ್ಮನ ಸ್ವರೂಪವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಯಮಧರ್ಮರಾಜ. ಆತ್ಮನ ಸ್ವರೂಪ ಅಂತಂದರೆ, ಆತ್ಮ ಅಂತಂದರೆ ಅನೇಕ ಉಪನಿಷತ್ತುಗಳಲ್ಲಿ ಬಂದಿದೆ. ಇದು ಪ್ರಸಿದ್ಧವಾದ ವಾಕ್ಯ. ಅಣೋರಣೀಯಾನ್ ಮಹತೋ ಮಹೀಯಾನ್. ಇದು ಆತ್ಮನನ್ನು ಕುರಿತು ಹೇಳುವಂತಹ ಮಾತು. ಸಾಮಾನ್ಯವಾಗಿ ಇಂತಹ ಮಾತು ಒಂದು ವೇದಾಂತದ ಚರ್ಚೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ಇದು ಅರ್ಥ ಆಗಲಿ ಅಂತ ಹೇಳಿ ನಮ್ಮದೇ ಅನುಭವ, ಕನಸು ಮತ್ತು ಕನಸಿನ ಲೋಕ ಅಂತ ನಾವೇನು ಹೇಳ್ತೀವಿ, ಆ ಅನುಭವವನ್ನು ನಮಗೆ ನೆನಪು ಮಾಡಿಸಿ ಆ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ವಿಚಾರವನ್ನು ಮಂಡಿಸ್ತಾರೆ. ಉದಾಹರಣೆಗೆ, ಈಗ ನಾನು ಒಂದು ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳಿದಾಗ ಈ ಒಂದು ಕನಸಿನಲ್ಲಿ ಒಂದು ಕನಸಿನ ಲೋಕ ಅನ್ನುವಂತಹದ್ದೇ ತನ್ನದೇ ಪ್ರಪಂಚ ಅದನ್ನು ಅಲ್ಲಿ ಸೃಷ್ಟಿ ಮಾಡಿರುತ್ತೆ. ಮತ್ತು ಆ ಕನಸಿನಲ್ಲಿ ಅನೇಕ ದೃಶ್ಯ ವಸ್ತುಗಳನ್ನು ನಾವು ಕಾಣ್ತೀವಿ, ಅನೇಕ ಜನಗಳನ್ನು ನೋಡ್ತೀವಿ, ಬಂಧು ಮಿತ್ರರನ್ನು ನೋಡ್ತೀವಿ. ಕೆಲ ಸಂದರ್ಭಗಳಲ್ಲಿ ನಮಗೆ ಸಂಬಂಧಪಟ್ಟಿಲ್ಲ ಅನ್ನುವಂತಹದ್ದು ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ. ಕೆಲವುಗಳು ನಮಗೆ ತೀರಾ ಪರಿಚಿತ ಅನ್ನುವಂತೆ ಕೂಡ ಅನೇಕ ರೀತಿಯ ವಸ್ತು, ವ್ಯಕ್ತಿಗಳು, ಹೀಗೆ ಅನೇಕಗಳು ಕನಸಿನಲ್ಲಿ ಬಂದು ಹೋಗುತ್ತವೆ. ಕೆಲ ಸಂದರ್ಭಗಳಲ್ಲಿ ನಮಗೆ ಬರ್ತಾ ಇರುವಂತಹ, ಬೀಳ್ತಾ ಇರುವಂತಹ ಕನಸು, ಅದನ್ನು ಅನುಭವಿಸುವಾಗ ಅದರ ಅದ್ಭುತ, ಅದನ್ನು ಕುರಿತು ನಾವು ಮೂಕ ವಿಸ್ಮಿತರಾಗ್ತೀವಿ. ನಮ್ಮ ಕಲ್ಪನೆಗೂ ಮೀರಿದಂತಹ ಅನೇಕ ವೈಭವಗಳನ್ನು ನೋಡ್ತೀವಿ ಅಲ್ಲಿ. ಉದಾಹರಣೆಗೆ, ಯಾವುದೋ ಒಂದು ಈವೆಂಟ್, ಒಂದು ಊರಿನ ಜಾತ್ರೆ ಆಗಿರಬಹುದು ಅಥವಾ ಒಂದು ಕ್ರಿಕೆಟ್ ಮ್ಯಾಚ್ ಆಗಿರಬಹುದು. ಅಂತಹ ಸಂದರ್ಭದಲ್ಲಿ ರಾತ್ರಿಯ ಸಮಯ ಅಂತ ಹೇಳಿ ಪಟಾಕಿ, ಬಾಣ ಬಿರುಸುಗಳನ್ನು ಬಿಡ್ತಾರೆ. ಕತ್ತಲೆಯ ಆಕಾಶ, ಅಲ್ಲಿ ಬೆಳಕಿನ ಆಟ, ಅಲ್ಲಿ ಆ ಬಾಣ ಬಿರುಸುಗಳು ಮೂಡಿಸುವಂತಹ ಆ ಚಿತ್ರಣಗಳನ್ನೆಲ್ಲ ನಾವು ನೋಡ್ತೀವಿ. ಅಲ್ಲಿಯ ಪ್ರಕಾಶಮಾನ ಮತ್ತು ಅವುಗಳು ತೋರಿಸುವಂತಹ ವೈವಿಧ್ಯಮಯ ಚಮತ್ಕಾರಗಳು, ಅವೆಲ್ಲವನ್ನು ನೋಡಿದಾಗ ಇಡೀ ಬಾನಂಗಳ ಅಂತಂದರೆ ಸಂಪೂರ್ಣವಾಗಿ ಇದು ಆಕಾಶವನ್ನು ವ್ಯಾಪಿಸಿದೆ, ಎಷ್ಟು ದೊಡ್ಡದಾಗಿದೆ ಈ ಒಂದು ಬೆಳಕಿನ ಆಟ, ಎಷ್ಟು ಅದ್ಭುತ ಇದು.
ಎಷ್ಟು ದೊಡ್ಡದಾಗಿದೆ, ಈ ರೀತಿ ಉದ್ಗಾರ ಮಾಡ್ತೀವಿ. ಮತ್ತು ಆ ಬೆಳಕಿನ ವ್ಯಾಪಕತೆಯನ್ನು ಕಂಡು ನಾವು ಹೇಳ್ತೀವಿ, ಇಡೀ ಆಕಾಶವನ್ನು ಆವರಿಸಿ ಆ ಬಾಣ ಬಿರುಸುಗಳ ಆಟ ಆಕಾಶವನ್ನು ಮೀರಿ ಹೋಗ್ತಾ ಇದೆ ಅಂತ ಕೂಡ ನಾವು ಹೇಳ್ತೀವಿ. ಆಕಾಶವನ್ನು ಮೀರಿ ಹೋಗಿದೆ ಅಂತಂದಾಗ ಎಲ್ಲೋ ಒಂದು ಕಡೆ ಇಂತಹ ಒಂದು ದೃಶ್ಯ, ಇಟ್ ಈಸ್ ಬಿಗ್ಗರ್ ದ್ಯಾನ್ ದಿ ವರ್ಲ್ಡ್ ಅನ್ನುವಂತಹ ಒಂದು ಯೋಚನೆ ಕೂಡ ನಮಗೆ ಬರುತ್ತೆ. ಸೊ ನಮ್ಮ ಪ್ರಕಾರ ಅದು ಇಡೀ ಜಗತ್ತಿಗಿಂತ ಬಹಳ ದೊಡ್ಡದಾಗಿದೆ. ಎಂಟೈರ್ ಸ್ಕೈ ಅದನ್ನು ಆವರಿಸಿದೆ ಇದು. ಸೊ ಈಗ ಈ ರೀತಿ ಅನುಭವ ಆದಾಗ ನಾವು ಹೇಳ್ತೀವಿ ಇಟ್ ಈಸ್ ಬಿಗ್ಗರ್ ದ್ಯಾನ್ ದಿ ವರ್ಲ್ಡ್. ಇಷ್ಟು ದೊಡ್ಡ ಯೂನಿವರ್ಸ್ಗಿಂತ ಇದು ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ಸೊ ಇಂತಹ ಕನಸುಗಳು ಬಿದ್ದಾಗ ಈ ಸಂದರ್ಭದಲ್ಲಿ ವೇದಾಂತ ನಮಗೆ ತಿಳಿಸುವಂತಹ ವಿಚಾರ ಏನು ಅಂತಂದರೆ, ಕನಸು ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಕನಸು ಅಂತ ನಿನಗೆ ಗೊತ್ತಿಲ್ಲ. ಎಚ್ಚರದ ನಂತರದಲ್ಲಿ ಅದು ನಿನಗೆ ಕನಸು ಅನ್ನುವಂತಹದ್ದು ಗೊತ್ತಾಗಿದೆ. ಸೊ ಈ ಕನಸು ನಿನಗೆ ಹೇಗೆ ಬೀಳ್ತು ಅದನ್ನು ನೀನು ನೆನಪು ಮಾಡ್ಕೋ, ಅದನ್ನು ನೀನು ಪ್ರಶ್ನೆ ಮಾಡ್ಕೋ. ಬಿಕಾಸ್ ನೀನು ಕನಸಿನವನು ಆಗಿದ್ದಿ. ನೀನು ಕನಸಿನವನು ಆಗಿದ್ದ ಕಾರಣದಿಂದ ನಿನ್ನ ಕನಸಿನಲ್ಲಿ ಈ ಒಂದು ಕನಸಿನ ಲೋಕ, ಕನಸಿನ ಪ್ರಪಂಚ, ಅನೇಕ ದೃಶ್ಯ ವಸ್ತುಗಳನ್ನೆಲ್ಲವನ್ನ ನೀನು ನೋಡಿದ್ಯಾ. ಮತ್ತು ನಿನಗೆ ಕಂಡಂತಹ ಆ ದೃಶ್ಯ ಕೇವಲ ನಿನ್ನ ಅನಿಸಿಕೆ, ಅದು ಇಡೀ ವಿಶ್ವಕ್ಕಿಂತ ದೊಡ್ಡದಾಗಿತ್ತು ಅಂತ ನೀನು ಏನು ಉದ್ಗಾರ ಮಾಡಿದೆಯಾ ಅದು ನಿನ್ನ ಅನಿಸಿಕೆ. ಅದು ಅನಿಸಿಕೆ ಅಂತ ನಿನಗೆ ಅನ್ನಿಸ್ಲಿಲ್ಲ. ಯು ಫೆಲ್ಟ್ ಇಟ್ ಡ್ಯೂರಿಂಗ್ ದಿ ಡ್ರೀಮ್. ಅದು ನಿನ್ನ ಅನುಭವಕ್ಕೆ ಬಂತು. ಅಂತಹ ಕನಸು ನಿನಗೆ ಬಿತ್ತಲ್ಲ, ಅದಕ್ಕೆ ಆಶ್ರಯ ಏನು? ನಿನಗೆ ಬಿದ್ದಂತಹ ಕನಸು ನನಗೆ ಬೀಳಲಿಲ್ಲ, ಮತ್ತೊಬ್ಬರಿಗೆ ಬೀಳಲಿಲ್ಲ. ಇಡೀ ವಿಶ್ವಕ್ಕಿಂತ ದೊಡ್ಡದಾದಂತಹ ಆ ಬೆಳಕಿನ ಆಟವನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ದಿಲ್ಲ. ಅದು ನಿಜವಾಗಿದ್ದ ಪಕ್ಷದಲ್ಲಿ ಅದು ಎಲ್ಲರ ಅನುಭವಕ್ಕೆ ಆಗಬೇಕಾಗಿತ್ತು. ಕೇವಲ ನೀನು ಮಾತ್ರ ನಿನ್ನ ಕನಸಿನಲ್ಲಿ ಅದನ್ನು ನೋಡಿದೀಯ. ಸೊ ಆ ಕನಸು ನಿನಗೆ ಮಾತ್ರ ಬಿದ್ದಿದೆ. ಅದು ಕನಸಿನ ಲೋಕ ಅಂತ ತಿಳಿದಿತ್ತು ನಿನಗೆ, ಅಲ್ಲಿಯ ಅನುಭವ ಆಗಿದ್ದು ನಿನಗೆ. ಆ ಕನಸು ನಿನಗೆ ಮಾತ್ರ ಏಕೆ ಕಾಣಿಸ್ಕೋತು ಅಂತಂದರೆ, ಆ ಕನಸಿಗೆ ಆಶ್ರಯವನ್ನು ಕೊಟ್ಟವನು ನೀನು. ಬಿಕಾಸ್ ನೀನು ಕನಸಿನವನಾಗಿದ್ದಿ. ನೀನು ಕನಸಿನವನಾಗಿದ್ದರಿಂದ ಅದು ನಿನ್ನ ಕನಸಿನಲ್ಲಿ ಇಷ್ಟೊಂದು ದೃಶ್ಯ ವಸ್ತುಗಳೆಲ್ಲ ಬಂತು. ಸೊ ಯು ಆರ್ ದಿ ಕಾಸ್, ಯು ಆರ್ ದಿ ಡ್ರೀಮರ್. ಸಿನ್ಸ್ ಯು ಆರ್ ದಿ ಡ್ರೀಮರ್, ಯು ಆರ್ ದಿ ಕಾಸ್. ಸೊ ನೀನು ಕಾರಣ ಆಗಿದೆಯಾ. ಸೊ ನೀನು ಕಾರಣ ಆಗಿದ್ರಿಂದ, ನಿನ್ನ ಕಾರಣದಿಂದ ಒಂದು ಕನಸಿನ ಲೋಕ ಸೃಷ್ಟಿಯಾಗಿತ್ತು. ಸೊ ಕನಸಿನ ಲೋಕದ ಸೃಷ್ಟಿಕರ್ತ ಯಾರು? ಇಟ್ ಈಸ್ ಯು. ಇದು ಮೊದಲನೇ ಪಾಯಿಂಟ್. ಮತ್ತು ವೇದಾಂತ ಮುಂದುವರಿಸುತ್ತು, ಇಲ್ಲಿ ಆದಂತಹ ಅನುಭವಗಳೇನು? ಆ ಕನಸಿನಲ್ಲಿ ನೀನು ಫೈರ್ ವರ್ಕ್ಸ್ ನೋಡಿದ್ಯಾ, ಬಾಣ ಬಿರುಸುಗಳ ಬೆಳಕಿನ ಆಟ ಅಂತ ಹೇಳಿದ್ಯಾ. ಅದು ಕೇವಲ ನೋಡಿದ್ದು ಮಾತ್ರ ಅಲ್ಲ, ಇಲ್ಲಿಯವರೆಗಿನ ನನ್ನ ಎಲ್ಲ ಅನುಭವಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ಹ್ಯೂಜ್ ಫೈರ್ ವರ್ಕ್ಸ್ನ ನಾನು ನೋಡಿದೆ. ಅದು ಇಡೀ ವಿಶ್ವವನ್ನು ವ್ಯಾಪಿಸಿದೆ. ವಿಶ್ವಕ್ಕಿಂತ ದೊಡ್ಡದಾಗಿತ್ತು, ಆಕಾಶವನ್ನು ಮೀರಿ ಹೋಗಿತ್ತು ಅಂತ ನಾನು ಹೇಳ್ತಾ ಇದ್ದಿಲ್ಲ. ಸೊ ಕನಸಿನಲ್ಲಿ ಕಂಡಂತಹ ಆ ಎಲ್ಲ ಅನುಭವಗಳು, ಅವುಗಳು ಎಫೆಕ್ಟ್ಸ್. ಅದನ್ನು ವೇದಾಂತದಲ್ಲಿ ಕಾರ್ಯ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ಕಾರ್ಯ ನಿನ್ನ ಕನಸಿನಲ್ಲಿ ಆಗಿದ್ದಕ್ಕೆ ನೀನು ಕಾರಣ. ಸೊ ಕಾರ್ಯಕಾರಣದ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನೀನು ಕನಸಿನವನಾಗಿದೆಯಲ್ಲ, ಆ ಕಾರಣದಿಂದ ಈ ಒಂದು ಅನುಭವ ಎಷ್ಟು ದೊಡ್ಡದಾಗಿತ್ತು, ವಿಶ್ವಕ್ಕಿಂತ ದೊಡ್ಡದಾಗಿತ್ತು ಅನ್ನುವಂತಹ ಆ ಒಂದು ಅನುಭವ ಈಸ್ ದಿ ಎಫೆಕ್ಟ್, ಅದು ಕಾರ್ಯ. ಮತ್ತು
ಈ ಕನಸು ಉಂಟಾಗಲು ಅಂತಂದರೆ ಈ ಕನಸು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಲು ಯು ಆರ್ ದಿ ಕಾಸ್, ನೀನು ಕಾರಣಕರ್ತ. ಕನಸು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದಕ್ಕೆ ನೀನು ಕಾರಣಕರ್ತನಾಗಿದ್ದಿ. ಒಂದು ವೇಳೆ ಯೋಚನೆ ಮಾಡು, ನೀನು ಇಲ್ಲ ಅಂತ ಅಂದಿದ್ದಿದ್ರೆ, ನೀನು ಕನಸಿನವನು ಅಲ್ಲ ಅಂದಿದ್ದಿದ್ರೆ ಅಲ್ಲಿ ಕನಸಿನ ಲೋಕ ಇತ್ತ? ಕನಸಿನ ಲೋಕದಲ್ಲಿ ಅಂತಹ ಅನುಭವಗಳು ನಿನಗೆ ಆಗ್ತಾ ಇತ್ತ? ನೀನು ಇಲ್ಲ ಅಂತಂದರೆ ಕನಸು ಇಲ್ಲ, ಕನಸಿನ ಲೋಕ ಇಲ್ಲ, ಅಲ್ಲಿ ಯಾವ ಫೈರ್ ವರ್ಕ್ಸ್ ಇಲ್ಲ, ಅಲ್ಲಿ ಯಾವ ಒಂದು ಕಾರ್ಯ ಇಲ್ಲ, ಎಫೆಕ್ಟ್ಸ್ ಇಲ್ಲ, ಯಾವುದೂ ಇಲ್ಲ. ಮತ್ತು ಈ ಒಂದು ವಿಚಾರವನ್ನು ಮಂಡಿಸಿ ವೇದಾಂತ ಹೇಳುತ್ತೆ, ಈ ಕನಸಿನ ಅವಸ್ಥೆಯಲ್ಲಿ ಏನೇನಾಯಿತು ಅದೆಲ್ಲವನ್ನ ಮತ್ತೊಮ್ಮೆ ನೀನು ನೆನಪು ಮಾಡಿಕೊಂಡು ಎಂಟೈರ್ ಅಲ್ಲಿ ಏನು ನಡೀತು ಅನ್ನುವಂತಹದ್ದು ಅದು ಕನಸಿನ ಲೋಕ. ಅಲ್ಲಿ ನಡೆದಂತಹ ಸಕಲ ವೃತ್ತಾಂತವನ್ನು ನೀನು ಇಫ್ ಯು ಕ್ಯಾನ್ ಅಪ್ಲೈ ಇನ್ ಯುವರ್ ವೇಕಿಂಗ್ ಸ್ಟೇಟ್ ಆಫ್ ಲೈಫ್, ನಿನ್ನ ಎಚ್ಚರದ ಅವಸ್ಥೆಯಲ್ಲಿ ಕನಸಿನಲ್ಲಿ ನೀನು ಕಂಡಂತಹ ಇಡೀ ವೃತ್ತಾಂತವನ್ನು ನಿನ್ನ ಎಚ್ಚರದ ಅವಸ್ಥೆಗೆ ನೀನು ಅದನ್ನು ಅಳವಡಿಸಿಕೊಂಡರೆ ಆಗ ಏನಾಗುತ್ತೆ ಅದನ್ನು ಗಮನಿಸು. ಸೊ ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ ಅಂತಂದರೆ, ನಾನು ಅನ್ನುವಂತಹದ್ದು ಇಟ್ ಈಸ್ ದಿ ಆತ್ಮ, ದಿ ಸೆಲ್ಫ್ ಕಾನ್ಷಿಯಸ್ನೆಸ್. ಸೊ ಆತ್ಮ ಇಸ್ ದಿ ಕಾಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ವರ್ಲ್ಡ್. ವೇದಾಂತ ಮತ್ತು ಉಪನಿಷತ್ತುಗಳು ಅದನ್ನೇ ಹೇಳ್ತದೆ, ಆತ್ಮ ಇಸ್ ದಿ ಸೃಷ್ಟಿಕರ್ತ, ಆತ್ಮ ಇಸ್ ದಿ ಕಾಸ್, ಪ್ರಪಂಚ ಇಸ್ ದಿ ಎಫೆಕ್ಟ್. ಸೊ ನಾನು ಈಸ್ ದಿ ಕಾರಣ, ಹೊರ ಪ್ರಪಂಚ ಮತ್ತು ಅಲ್ಲಿರುವಂತಹ ಅನುಭವಗಳು ಈಸ್ ದಿ ಕಾರ್ಯ. ಹಾಗೂ ಅದನ್ನು ಹೊರ ಪ್ರಪಂಚ ಅಂತ ಕರೆದ್ರೂ ಕೂಡ ಆ ಒಂದು ಹೊರ ಪ್ರಪಂಚ ಅಥವಾ ಹೊರ ಜಗತ್ತು ಅಂತ ಅನ್ನಿಸ್ಕೊಂಡಿರುವಂತಹ ಅದು ತನ್ನ ಅಸ್ತಿತ್ವವನ್ನು ನನ್ನ ಕಾರಣದಿಂದ ಅದು ಕಂಡುಕೊಂಡಿದೆ. ಇಲ್ಲ, ನನ್ನ ಕಾರಣ ಅಂತಂದರೆ ಇಟ್ ಈಸ್ ದಿ ಆತ್ಮ, ದಿ ಕಾನ್ಷಿಯಸ್ನೆಸ್. ಸೊ ಕಾನ್ಷಿಯಸ್ನೆಸ್ ಆರ್ ದಿ ಆತ್ಮ ಈಸ್ ದಿ ಕಾಸ್ ಅಂಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ವರ್ಲ್ಡ್, ದಟ್ ಈಸ್ ದಿ ಎಫೆಕ್ಟ್. ಸೊ ಇಲ್ಲಿ ಮುಖ್ಯವಾದ ಅಂಶಗಳು ಏನು ಹಾಗಾದ್ರೆ? ಇಲ್ಲಿ ಕನಸಿನವನಿಗೆ ಕನಸಿನ ಲೋಕ ಈಸ್ ರಿಯಲ್, ಕನಸು ಈಸ್ ರಿಯಲ್. ಅಲ್ಲಿ ಕಂಡಂತಹ ಫೈರ್ ವರ್ಕ್ಸ್, ಬಾಣ ಬಿರುಸುಗಳ ಆ ಬೆಳಕಿನ ಆಟ, ದಟ್ ಈಸ್ ರಿಯಲ್. ಅದೆಲ್ಲವೂ ರಿಯಲ್ಲು. ಆದರೆ ಎಚ್ಚರದ ನಂತರದಲ್ಲಿ ಅದು ಕನಸು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ ಅಂತಂದರೆ, ಎಚ್ಚರದಲ್ಲಿ ನಿನಗೆ ಪ್ರಪಂಚ ಕಾಣಿಸ್ತಾ ಇದೆ, ಎಚ್ಚರದಲ್ಲಿ ಕಾಣಿಸ್ತಾ ಇರುವಂತಹ ಈ ಪ್ರಪಂಚ ಕೂಡ ಒಂದು ರೀತಿಯ ಕನಸು. ಸೊ ಎಚ್ಚರದಲ್ಲಿ ನಿನಗೆ ಆಗ್ತಾ ಇದೆಯಲ್ಲ ಈ ಅನುಭವಗಳು, ಇದೊಂದು ಜಗತ್ತು, ಇಲ್ಲಿ ಇಂತಹದ್ದಿದೆ, ಇಂತಹದ್ದಾಯಿತು, ಇಲ್ಲಿ ನಾನಿದ್ದೆ, ಇದೆಲ್ಲ ಎಚ್ಚರದ ಈ ಎಲ್ಲ ನಿನ್ನ ಅನುಭವಗಳು ನೀನು ದೀರ್ಘ ನಿದ್ದೆಯಲ್ಲಿ ಹೋದಾಗ ಆ ನಿನ್ನ ಪ್ರಪಂಚ ಎಲ್ಲಿ ಹೋಯಿತು? ದೀರ್ಘ ನಿದ್ದೆಗೆ ಹೋದಾಗ ಕನಸು ಅನ್ನುವಂತಹದ್ದು ಗೊತ್ತಾಗಿದ್ದು ಎಚ್ಚರದಲ್ಲಿ. ಎಚ್ಚರದಲ್ಲಿ ನಿಜವಾದ ಪ್ರಪಂಚವನ್ನು ನೀನು ನೋಡಿದ್ಯಾ, ಎಚ್ಚರದಲ್ಲಿ ನಿಜವಾದ ಅನೇಕ ದೃಶ್ಯಗಳನ್ನು ನೀನು ನೋಡಿದ್ಯಾ, ಅದೆಲ್ಲವೂ ನಿಜ ಅಂತ ನಿನಗೆ ಗೊತ್ತಾಗ್ತಾ ಇದೆ. ಆ ಎಲ್ಲ ಅನುಭವಗಳನ್ನು ನೀನು ಇಟ್ಕೊಂಡಿದ್ಯಾ. ನೌ ಇಟ್ ಈಸ್ ಟೈಮ್ ಯು ವಿಲ್ ಗೋ ಆನ್ ಸ್ಲೀಪ್. ದೀರ್ಘ ನಿದ್ದೆಗೆ ಹೋಗ್ತೀಯ. ದೀರ್ಘ ನಿದ್ದೆಗೆ ಹೋದಾಗ ನೀನು ಎಲ್ಲಿದೆಯಾ, ನಿನ್ನ ಪ್ರಪಂಚ ಎಲ್ಲಿದೆ, ಅದನ್ನು ಎಲ್ಲಿ ಹೋಯಿತು? ಆಳವಾಗಿ ಯೋಚನೆ ಮಾಡು. ಡೀಪ್ ಸ್ಲೀಪ್ನಲ್ಲಿ ದೆರ್ ಈಸ್ ನೋ ಪ್ರಪಂಚ. ಯಾಕೆ? ಬಿಕಾಸ್ ದೆರ್ ಈಸ್ ನೋ ಯು. ಅಲ್ಲಿ ನೀನೇ ಇಲ್ಲ. ನೀನೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಪ್ರಪಂಚ ಹೇಗಿರೋದಕ್ಕೆ ಸಾಧ್ಯ? ಸೊ ನೆಕ್ಸ್ಟ್ ಸ್ಟೆಪ್, ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ ಇದು ನಮ್ಮನ್ನು ಮತ್ತೊಂದು ತರ್ಕದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ಸಪೋರ್ಟರ್ ಆ್ಯಂಡ್ ಸಪೋರ್ಟೆಡ್. ಅಂತಂದರೆ
ಆಶ್ರಯ ಮತ್ತು ವಿಷಯ ಅಂತ ವೇದಾಂತದಲ್ಲಿ ಇದನ್ನು ಕರೀತಾರೆ. ಸೊ ವಾಟ್ ಈಸ್ ಆಶ್ರಯ? ಸೊ ಆಶ್ರಯ ಅಂತಂದರೆ ಇಟ್ ಈಸ್ ಲೈಕ್ ಎ ಸಪೋರ್ಟರ್. ನನಗೆ ಒಂದು ಆಶ್ರಯವನ್ನು ಇಂತಹವನು ಕೊಟ್ಟಿದ್ದಾನೆ ಅಂತಂದಾಗ ಹಿ ಈಸ್ ಸಪೋರ್ಟಿಂಗ್ ಮೀ, ಆ ಅರ್ಥ ಬರುತ್ತೆ. ಸೊ ಇಲ್ಲಿ ಆಶ್ರಯ ಅಂತಂದರೆ ಇಟ್ ಈಸ್ ಲೈಕ್ ಎ ಸಪೋರ್ಟರ್, ಆ್ಯಂಡ್ ದ ಸಪೋರ್ಟರ್ ಈಸ್ ದಿ ಅಂಡರ್ಲೈಯಿಂಗ್ ರಿಯಾಲಿಟಿ. ಅಂತಂದರೆ ಸಪೋರ್ಟರ್ ಅನ್ನೋವಂತಹದ್ದು ಆಧಾರ. ಈಗ ನನಗೆ ಯಾವುದೋ ಒಂದು ಸಪೋರ್ಟ್ ಸಿಕ್ಕಿದೆ, ಐ ಆಮ್ ಸಪೋರ್ಟೆಡ್. ನನಗೆ ಸಪೋರ್ಟ್ ಕೊಟ್ಟವನು ಮತ್ತೊಬ್ಬ ವ್ಯಕ್ತಿ, ಅವನನ್ನು ನಾನು ಸಪೋರ್ಟರ್ ಅಂತ ಕರಿತೀನಿ. ಹಿ ಈಸ್ ದಿ ಸಪೋರ್ಟರ್ ಆ್ಯಂಡ್ ಐ ಆಮ್ ಸಪೋರ್ಟೆಡ್. ದಿಸ್ ಸಪೋರ್ಟೆಡ್ ಈಸ್ ದಿ ಇಟ್ ಈಸ್ ಬಿಕಾಸ್ ಆಫ್ ದಿ ಅಂಡರ್ಲೈಯಿಂಗ್ ರಿಯಾಲಿಟಿ. ಯಾರು ಅಂತಂದರೆ ದಟ್ ಸಪೋರ್ಟರ್. ಆ ಸಪೋರ್ಟರ್ ಇದ್ದ ಕಾರಣದಿಂದ ನನಗೆ ಸಪೋರ್ಟ್ ಸಿಕ್ತು. ಸೊ ಸಪೋರ್ಟರ್ ಈಸ್ ದಿ ಅಂಡರ್ಲೈಯಿಂಗ್ ರಿಯಾಲಿಟಿ, ಹಿ ಈಸ್ ದಿ ಆಧಾರ. ಸಪೋರ್ಟರ್ ಈಸ್ ದಿ ಆಧಾರ, ಸಪೋರ್ಟೆಡ್ ಈಸ್ ದಿ ಆಶ್ರಯ. ಸೊ ಅದೇ ರೀತಿ ಈಗ ಒನ್ಸ್ ಅಗೇನ್ ನಮ್ಮ ಕನಸು ಅಂತ ಹೇಳಿದಾಗ ವಿ ದಿ ಡ್ರೀಮರ್ ಅಂತಂದರೆ ನಾನು ಕನಸಿನವನು ಅಂತಂದಾಗ ಆ್ಯಂಡ್ ದಿ ಸಪೋರ್ಟರ್. ನಾನು ಕಂಡಂತಹ ಕನಸಿನ ಲೋಕ, ಕನಸಿನ ದೃಶ್ಯಗಳು, ಅನೇಕ ಅನುಭವಗಳು, ದೇ ಆರ್ ಸಪೋರ್ಟೆಡ್. ಸೊ ಆಲ್ ದೀಸ್ ಆರ್ ಸಪೋರ್ಟೆಡ್ ಬಿಕಾಸ್ ಆಫ್ ದಿ ಡ್ರೀಮರ್. ಕನಸಿನವನು ಇದ್ದ ಕಾರಣದಿಂದ ಕನಸಿನ ಲೋಕದ ಈ ಎಲ್ಲ ಅನುಭವಗಳು ಅವನ ಆಶ್ರಯವನ್ನು ಪಡ್ಕೊಂಡು. ಸೊ ದಿಸ್ ಈಸ್ ಆಶ್ರಯ. ಅದೇ ರೀತಿ ವಾಟ್ ಈಸ್ ವಿಷಯ? ವಿಷಯ ಅಂತಂದರೆ ಸಪೋರ್ಟೆಡ್. ಸೊ ಯಾವುದು ಆಶ್ರಯವನ್ನು ಹೊಂದಿತ್ತು, ಇಟ್ ಈಸ್ ಕಾಲ್ಡ್ ದಿ ವಿಷಯ. ದ ಡ್ರೀಮ್ ವರ್ಲ್ಡ್, ಕನಸಿನ ಲೋಕ, ಈಸ್ ದಿ ವಿಷಯ. ಕನಸಿನ ಲೋಕದಲ್ಲಾದಂತಹ ಎಕ್ಸ್ಪೀರಿಯನ್ಸ್ಗಳು, ದೇ ಆರ್ ದಿ ವಿಷಯ, ದೇ ಆರ್ ಸಪೋರ್ಟೆಡ್. ಅದನ್ನೇ ಮತ್ತೆ ವೇದಾಂತಕ್ಕೆ ಅಳವಡಿಸಿಕೊಂಡು ನೋಡಿದಾಗ ವೇದಾಂತ ಏನು ಹೇಳ್ತಾ ಇದೆ, ನಮ್ಮ ಉಪನಿಷತ್ತು ಏನು ಹೇಳ್ತಾ ಇದೆ, ಶಾಸ್ತ್ರ ಏನು ಹೇಳ್ತಾ ಇದೆ, ನಮ್ಮ ಗುರು ಏನು ಹೇಳ್ತಾ ಇದ್ದಾನೆ, ಎಲ್ಲ ಹೇಳ್ತಾ ಇರೋದು ಒಂದೇ ವಿಚಾರ. ದಿ ಆತ್ಮನ್ ಅಂತಂದರೆ ಪರಮಾತ್ಮ, ಹೀ ಈಸ್ ದಿ ಸಪೋರ್ಟರ್. ಆತ್ಮನ್, ಆತ್ಮ ಆರ್ ದಿ ಪರಮಾತ್ಮ ಈಸ್ ದಿ ಸಪೋರ್ಟರ್. ಆ್ಯಂಡ್ ಜಗತ್ತು, ದ ವಿಷಯ, ಈಸ್ ಸಪೋರ್ಟೆಡ್. ಸೊ ದಿಸ್ ಜಗತ್ತು ಡಿಪೆಂಡ್ಸ್ ಆನ್ ದಿ ಆತ್ಮನ್. ಸೊ ಇದು ವಿಚಾರ. ಈಗ ಅದನ್ನು ಮತ್ತೆ ನಾವು ಮುಂದುವರಿಸ್ತಾ ಹೋದರೆ ಈ ಸಪೋರ್ಟರ್ ಅನ್ನುವಂತಹದ್ದು ಸಪೋರ್ಟೆಡ್ ಅನ್ನುವಂತಹದ್ದಕ್ಕೆ ಎಲ್ಲ ಕಡೆಯಿಂದ ಅದು ಆವರಿಸಿಕೊಂಡಿದೆ. ಬಿಕಾಸ್ ಆ ಸಪೋರ್ಟೆಡ್ಗೆ ಆಶ್ರಯ ಕೊಟ್ಟಿರೋದು ಸಪೋರ್ಟರ್. ಸಪೋರ್ಟರ್ದು ಎಲ್ಲೂ ಜಾರದಂತೆ ಎಲ್ಲ ಕಡೆಯಿಂದ ಅದನ್ನ ಹಿಡ್ಕೊಳ್ಬೇಕು. ಸೊ ದಿಸ್ ಸಪೋರ್ಟರ್ ಈಸ್ ಪರ್ವೇಡೆಡ್ ಇನ್ ಅಂಡ್ ಔಟ್ ಟು ದಿಸ್ ಜಗತ್ತು, ಸಪೋರ್ಟೆಡ್. ಸೊ ಈಗ ವೇರ್ ಈಸ್ ದಿ ವರ್ಲ್ಡ್ ಗಾಟ್ ಸಪೋರ್ಟೆಡ್? ಈ ಜಗತ್ತು ಅನ್ನುವಂತಹದ್ದು ಯಾವ ಸಪೋರ್ಟ್ನ ತಗೊಂಡಿದೆ? ಹಾಗಾದರೆ ಈ ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿರುವಂತಹದ್ದು ಯಾವುದು? ವೇದಾಂತ ಆತ್ಮ ಅಂತ ನೇರವಾಗಿ ಹೇಳುತ್ತೆ, ಬಟ್ ನಮಗೆ ಅರ್ಥ ಆಗಬೇಕು. ವೇದಾಂತ ಹೇಳುವಂತಹದ್ದು ನಮಗೆ ಅರ್ಥ ಆಗಬೇಕು. ಸೊ ಅದನ್ನು ಅನಲೈಸ್ ಮಾಡಬೇಕು. ವಿ ಹ್ಯಾವ್ ಟು ಅನ್ಫೋಲ್ಡ್ ಇನ್ ಡೀಟೇಲ್. ಸೊ ಈ ಜಗತ್ತು ಅನ್ನುವಂತಹದ್ದು ಒಂದು ಆಶ್ರಯ, ಜಗತ್ತಿಗೆ ಒಂದು ಆಶ್ರಯ ಸಿಕ್ಕಿದೆ. ಜಗತ್ತು ಈಸ್ ಕಾಲ್ಡ್ ದಿ ಸಪೋರ್ಟೆಡ್. ಈ ಸಪೋರ್ಟೆಡ್ಗೆ ಹೂ ಇಸ್ ದಿ ಸಪೋರ್ಟರ್? ಅದನ್ನು ನಾವು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಅವರ್ ಮೈಂಡ್, ನಮ್ಮ ಮನಸ್ಸು. ಸೊ ನಮ್ಮ ಮನಸ್ಸು ಹ್ಯಾಸ್ ಸಪೋರ್ಟೆಡ್ ದಿ ಎಂಟೈರ್ ವರ್ಲ್ಡ್. ಬಟ್ ಹೌ? ಎಸ್, ವಿಲ್ ಕಂಟಿನ್ಯೂ. ಈಗ ದ ವರ್ಲ್ಡ್ ಈಸ್ ನಥಿಂಗ್ ಬಟ್ ಅವರ್ ಮೈಂಡ್ಸ್ ಪ್ರೊಜೆಕ್ಷನ್. ನಂಬರ್ 1. ಒಂದಾದ್ಮೇಲೆ ಒಂದು ಪಾಯಿಂಟ್ ಬರುತ್ತೆ. ಓಕೆ, ಕೇರ್ಫುಲ್ಲಾಗಿ ಫಾಲೋ ಮಾಡ್ತಾ ಹೋಗೋಣ. ಓಕೆ, ಬಿಕಾಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ವೇದಾಂತ ತಿಳಿಸ್ತಾ ಇರೋದು ಆತ್ಮ ಇಸ್ ದಿ ಕಾಸ್, ಜಗತ್ತು ಇಸ್ ದಿ ಎಫೆಕ್ಟ್. ಬಟ್ ನಮ್ಗೆ ಅರ್ಥ ಆಗಬೇಕು. ಸೊ ಇಲ್ಲಿ ಅದನ್ನು ಅನ್ಫೋಲ್ಡ್ ಮಾಡಿದಾಗ ಫಸ್ಟ್ ಪಾಯಿಂಟ್ ನಮ್ಗೆ ಗೊತ್ತಾಗುತ್ತೆ ಏನು ಅಂತಂದರೆ,
ಇಟ್ ಈಸ್ ಅವರ್ ಮೈಂಡ್ ವಿಚ್ ಹ್ಯಾಸ್ ಸಪೋರ್ಟೆಡ್ ದಿ ವರ್ಲ್ಡ್. ನಮ್ಮ ಮನಸ್ಸು ಈ ಜಗತ್ತಿಗೆ ಒಂದು ಆಶ್ರಯವನ್ನು ಕೊಟ್ಟಿದೆ. ಮನಸ್ಸಿನ ಕಾರಣದಿಂದ ದೆರ್ ಈಸ್ ವರ್ಲ್ಡ್ ಅಂತ ಇದು ಹೇಳ್ತಾ ಇರೋದು. ಮನಸ್ಸಿರುವ ಕಾರಣದಿಂದ ನೀನು ಒಂದು ಪ್ರಪಂಚವನ್ನು ನೀನು ಗಮನದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಅಥವಾ ನೀನು ಒಂದು ಪ್ರಪಂಚವನ್ನು ಅನುಭವಿಸ್ತಾ ಇದ್ದೀನಿ ಅಂತ ನೀ ಹೇಳ್ಕೋಬೇಕಾದ್ರೆ ಇಟ್ ಈಸ್ ಬಿಕಾಸ್ ಯು ಹ್ಯಾವ್ ಎ ಮೈಂಡ್, ದೆರ್ ಈಸ್ ಅ ಮೈಂಡ್ ಇನ್ ಯು. ನಂಬರ್ 1, ದ ವರ್ಲ್ಡ್ ಈಸ್ ನಥಿಂಗ್ ಬಟ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಅಂತಂದರೆ ಈ ಪ್ರಪಂಚ ಅಂತ ನೀನು ಕರೀತಾ ಇದೆಯಾ, ಜಗತ್ತು ಅಂತ ನೀನು ಕರೀತಾ ಇದೆಯಾ, ಆ ಜಗತ್ತು ಅನ್ನುವಂತಹದ್ದನ್ನು ಅದು ನಮ್ಮ ಮನಸ್ಸು ನನಗೆ ಅದನ್ನು ತೋರಿಸ್ಕೊಡ್ತಾ ಇದೆ. ಇಟ್ ಈಸ್ ದಿ ಪ್ರೊಜೆಕ್ಷನ್, ಅದು ತೋರಿಸ್ಕೊಡ್ತಾ ಇದೆ ಅನ್ನೋ ಅರ್ಥ ಇಲ್ಲಿ ಹೇಳಿರೋ ಸ್ಟೇಟ್ಮೆಂಟು. ಸೊ ಹೌ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್, ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅಂತಂದರೆ, ಇಫ್ ದೆರ್ ಈಸ್ ಎ ಮೈಂಡ್, ನಂಬರ್ 1, ಇಫ್ ದೆರ್ ಈಸ್ ಎ ಮೈಂಡ್, ಮನಸ್ಸು ಅನ್ನುವಂತಹದ್ದು ಇದೆ ಅಂತಂದರೆ ಮಾತ್ರ ದೆರ್ ಈಸ್ ಪ್ರಪಂಚ. ಮನಸ್ಸು ಇದೆ ಅಂದರೆ ಮಾತ್ರ ಪ್ರಪಂಚ. ಹೌದಾ? ಹೇಗೆ? ಬಿಕಾಸ್ ನಾವು ನಿದ್ರೆ ಅಂತ ಹೇಳಿ ಸುಖವಾಗಿ ನಿದ್ರೆ ಮಾಡ್ತೀವಿ. ನಿದ್ರೆ ಮಾಡಿದಾಗ ಏನಾಗುತ್ತೆ, ನಮಗೆ 2 ಎಕ್ವಿಪ್ಮೆಂಟ್ ಭಗವಂತ ಕೊಟ್ಟಿದ್ದಾನೆ. ಒಂದು ದೇಹ, ಮತ್ತೊಂದು ಮನಸ್ಸು ಅನ್ನುವಂಥದ್ದನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನಮ್ಮ ಅಸ್ತಿತ್ವವನ್ನು ನಾವು ಬೆಳಗ್ಗೆಯಿಂದ ಸಂಜೆಯವರೆಗೆ ನಾವು ಬದುಕಿರುವವರೆಗೆ ಜನ್ಮ ಜನ್ಮಾಂತರಗಳಲ್ಲಿ ನಾವು ಡಿಪೆಂಡ್ ಆಗಿರೋದು ಬಾಡಿ ಆ್ಯಂಡ್ ಮೈಂಡ್. ಇದು ಈ ಬದುಕಿನ ಈ ಲೈಫ್ ಮಾತ್ರ ಅಲ್ಲ ಸ್ಟೋರಿ. ಈ ಸ್ಟೋರಿ ಜನ್ಮ ಜನ್ಮಗಳಿಂದ ನಡ್ಕೊಂಡು ಬಂದಿರುವಂತಹದ್ದು. ಸೊ ದೇಹ ಮನಸ್ಸು ಅಂತಂದರೆ ಅದನ್ನ ನಾನು ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಅದು ಅಭ್ಯಾಸ ಆಗೋಗಿದೆ, ತಲೆಯಲ್ಲಿ ಕೂತ್ಬಿಟ್ಟಿದೆ ಅದು. ಸೊ ನಮಗೆ ಭಗವಂತ ಏನು ಮಾಡಿದ್ದಾನೆ, ಮನಸ್ಸು ಮತ್ತು ದೇಹ ಅನ್ನುವಂತಹ 2 ಉಪಕರಣಗಳನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ನಾವು ಅವುಗಳನ್ನು ಉಪಕರಣ ಅಂತ ನಾವು ಕರೆದಿಲ್ಲ, ಅವುಗಳನ್ನು ನಾನು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮತ್ತೆ ಮಲಗೋವರೆಗೆ ನಾನು ದೇಹದ ಜೊತೆ ಇರ್ತೀನಿ, ಇಲ್ಲ ಮನಸ್ಸಿನ ಜೊತೆ ಇರ್ತೀನಿ. ದೇಹದ ಜೊತೆ ಇದ್ದು ಅನೇಕ ಕರ್ಮಗಳನ್ನು ಮಾಡ್ತೀನಿ. ಮನಸ್ಸಿನ ಮೂಲಕ ಅನೇಕ ರೀತಿಯ ದುಃಖ, ಸಂಕಟ, ನೋವು, ಸಂತೋಷ, ನಲಿವು ಎಲ್ಲವನ್ನ ಅನುಭವಿಸ್ತೀನಿ. ಮನಸ್ಸಿಗೆ ಗೊತ್ತಾಗುವಂತಹದ್ದು ಸುಖ ದುಃಖ ಅನ್ನುವಂತಹದ್ದು ಮನಸ್ಸಿಗೆ ಆಗುವಂತಹದ್ದು, ಕರ್ಮಗಳ ಅನುಭವ ಅನ್ನುವಂತಹದ್ದು ದೇಹಕ್ಕೆ ಆಗುವಂತಹದ್ದು. ಸೊ ಬೆಳಗ್ಗೆಯಿಂದ ರಾತ್ರಿ ನಿದ್ದೆ ಮಾಡೋವರೆಗೂ ನನ್ನ ಜೊತೆ ಗಟ್ಟಿಯಾಗಿ ನಿಂತಿರುವಂತಹದ್ದು ಯಾವುದು ಅಂತಂದರೆ ದೇಹ ಮತ್ತು ಮನಸ್ಸು. ಸೊ ಈ ದೇಹ ಮತ್ತು ಮನಸ್ಸು ಅನ್ನುವ ಈ 2 ಉಪಕರಣಗಳು ನನ್ನ ಜೊತೆಯಲ್ಲಿ ಇದ್ದೇ ಇರುತ್ತೆ. ಎಲ್ಲಿವರೆಗಿರುತ್ತೆ? ರಾತ್ರಿ ಆಗ್ತಾ 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 ಸುಸ್ತಾಗುತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಿ, ಎಲ್ಲೋ ಹೋಗಿರ್ತೀನಿ, ಎಲ್ಲೋ ಬಂದಿರ್ತೀನಿ, ಹಾರ್ಡ್ ವರ್ಕ್ ಮಾಡಿರ್ತೀನಿ, ಶಕ್ತಿನೇ ಇರೋದಿಲ್ಲ, ಕೈ ನೋವು, ಕಾಲು ನೋವು, ಭುಜಗಳೆಲ್ಲ ನೋವು, ಏನೇನೋ ಹೊತ್ತಿರ್ತೀನಿ, ಅನೇಕ ಕರ್ಮಗಳನ್ನು ಮಾಡಿರ್ತೀನಿ ದೈಹಿಕವಾಗಿ. ಆಗ ನಾನು ಹೇಳ್ತೀನಿ, ಇನ್ನು ನನ್ನ ಕೈನಲ್ಲಿ ಆಗೋದಿಲ್ಲಪ್ಪ. ಬೆಳಗ್ಗೆಯಿಂದ ಒಂದೇ ಸಮ ದುಡ್ದಿದ್ದೀನಿ ನಾನು, ನನ್ನ ದೇಹದಲ್ಲಿ ಈಗ ಶಕ್ತಿ ಇಲ್ಲ, ನನಗೆ ಈಗ ಒಂದು ಸ್ವಲ್ಪ ದೇಹಕ್ಕೆ ಆಯಾಸ ಆಗಿದೆ, ಐ ವಾಂಟ್ ರೆಸ್ಟ್, ವಿಶ್ರಾಂತಿ ಬೇಕು. ಇದು ನನ್ನ ಅನುಭವಕ್ಕೆ ಬರುತ್ತೆ. ದೇಹ ಸುಸ್ತಾಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ದೇಹಕ್ಕೆ ಆಯಾಸ ಆಗಿದೆ, ಆ ದೇಹಕ್ಕೆ ಮತ್ತೆ ಎನರ್ಜಿ ಬೇಕಲ್ಲ. ಹಾಗಾದ್ರೆ ದೇಹಕ್ಕೆ ಏನು ಮಾಡಿದ್ರೆ ಎನರ್ಜಿ ಸಿಗುತ್ತೆ ಅಂತಂದರೆ ಇಟ್ ನೀಡ್ಸ್ ರೆಸ್ಟ್. ದೇಹಕ್ಕೆ ವಿಶ್ರಾಂತಿ ಬೇಕು. ಆಗೇನು ಮಾಡ್ತೀವಿ, ಮನಸ್ಸು ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ, ದೇಹ ಸುಸ್ತಾಗಿರುತ್ತೆ, ಆಗ ಯಾವ ಕೆಲಸನೂ ಮಾಡೋದಿಲ್ಲ, ಒಂದು ಕಡೆ ಕೂತಿರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ. ಟಿ ವಿನಲ್ಲಿ ಸ್ಟಾರ್ಟಿಂಗಲ್ಲಿ ಬರೋದೆಲ್ಲ ಫಾಲೋ ಮಾಡ್ತೀವಿ, ಆಮೇಲೆ ತೂಕಡಿಸ್ತೀವಿ. ಟಿ ವಿನಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಆಗ ನಾನು ಅಂತೀನಿ, ಐ ಆಮ್ ಟೈರ್ಡ್ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ನನಗೆ ಫಾಲೋ ಮಾಡೋಕ್ಕೆ ಆಗ್ತಾ ಇಲ್ಲ ಕತೆ. ಪೇಪರ್ ಓದ್ತಾ ಇದ್ದರೆ ಪೇಪರ್ ಮಾತ್ರ ಕೈನಲ್ಲಿದೆ, ಕಣ್ಗಳು ಸುಮ್ಮನೆ ಓಪನ್ ಆಗಿದೆ, ಏನು ಓದಿದ್ದೀನಿ ಗೊತ್ತಾಗ್ತಾ ಇಲ್ಲ, ಏನು ಕೇಳಿಸ್ಕೊತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗೆ ಆಗ್ತಾ ಇದೆ ಅಂತಂದರೆ, ಇಟ್ ಈಸ್ ನಾಟ್ ಓನ್ಲಿ ದ ಬಾಡಿ ಈಸ್ ಟೈರ್ಡ್, ಇಟ್ ಈಸ್ ಈಕ್ವಲಿ ದ ಮೈಂಡ್ ಈಸ್ ಆಲ್ಸೋ ಟೈರ್ಡ್. ಆಗ ನಾನು ಹೇಳ್ತೀನಿ, ನನ್ನ ಕೈನಲ್ಲಿ ಇನ್ನೇನು ಮಾಡೋಕ್ಕಾಗೋದಿಲ್ಲ. ನೌ ಐ ವಾಂಟ್ ಟು ಗೋ ಆನ್ ಸ್ಲೀಪ್. ಇನ್ನೇನು ಮಾಡೋದೇ ಇಲ್ಲ, ನನಗೆ ಇನ್ನೇನು ಬೇಡ ಅಂತಲೇ ಹೇಳ್ತೀನಿ. ದೇಹ ಮನಸ್ಸಿಗೆ ಆಯಾಸ ಆದಾಗ ವಾಂಟ್ಸ್ ಅನ್ನುವಂತಹದ್ದು ಅಲ್ಲಿ ಇರೋದಿಲ್ಲ ನಮ್ಮ ಜೊತೆ. ನಾವೇನು ಹೇಳ್ತೀವಿ, ನನಗೆ ಇನ್ನೇನು ಬೇಡ. ಏನು ಬೇಡ ಅಂದ್ರೇನು,
ಮೊಮ್ಮಗುನು ಅಳ್ತಾ ಇದ್ರೆ ಕರ್ಕೊಂಡೋಗಿ, ಯಾವುದು ಬೇಡ, ಯಾಕೆ ನಮ್ಮ ಮಗು ಅಲ್ವಾ. ಬಟ್ ದೇಹಕ್ಕೆ ಮನಸ್ಸಿಗೆ ಆಯಾಸ ಆಗಿದೆ. ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮಿ, ಐ ವಾಂಟ್ ರೆಸ್ಟ್. ಏನು ಒಂದೇ ಸಮ ಬೆಳಗ್ಗೆಯಿಂದ ಗಲಾಟೆ ಮಾಡ್ತಾ ಇದೆ ಮಗು, ಬೇಡ ಕರ್ಕೊಂಡೋಗಿ ಮಲಗಿಸ್ಕೊಂಡು ನಿನ್ನ ರೂಮಲ್ಲಿ ಹೇಳ್ತೀವಲ್ವಾ. ಇಟ್ ಈಸ್ ಬಿಕಾಸ್ ಮನಸ್ಸು ದೇಹಕ್ಕೆ ಏನೂ ಬೇಡ, ನೋ ಡಿಸೈರ್ಸ್, ಏನು ಅಂದ್ರೆ ಏನು ಬೇಡ ಅನ್ನುವಂತಹ ಸ್ಥಿತಿನಲ್ಲಿ ನಾವು ಹೋಗಿ ಮಲ್ಕೋತೀವಿ. ಬೆಳಗ್ಗೆ ಎಚ್ಚರ ಆಗುತ್ತೆ. ನಾವೇನು ಹೇಳ್ತೀವಿ, ನಮ್ಮ ನಿದ್ರೆಯ ಅನುಭವವನ್ನು ಹೇಗೆ ಹೇಳ್ತೀವಿ ಅಂತಂದರೆ, ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ದಿಂಬಿಗೆ ಹೋಗಿ ತಲೆ ಕೊಟ್ಟೆ, 6 ಗಂಟೆಗೆ ಎಚ್ಚರ ಆಯಿತು. ಸೊ ರಾತ್ರಿ 10 ಗಂಟೆಗೋ 11 ಗಂಟೆಗೋ ಅಷ್ಟು ಸುಸ್ತಾದಾಗ ನಾನು ಹೋಗಿ ಮಲಗಿದೆ ಅನ್ನೋದು ಗೊತ್ತು ನನಗೆ. ರೂಮ್ಗೆ ಹೋದೆ, ಬಿದ್ದೆ, ನಾನಲ್ಲಿ ನನ್ನ ತಲೆನ ದಿಂಬಿಗೆ ಕೊಟ್ಟೆ ಅಷ್ಟೇ. ನಾನು ಹೇಳೋದು ಇನ್ನೇನು ಹೊತ್ತಿಗೆ ಹೊತ್ಕೊಂಡ, ರೂಮ್ ಬಾಗಿಲು ಹಾಕೋದ್ನ, ಕಿಟಕಿ ಹಾಕೋದ್ನ ಏನೂ ಗೊತ್ತಿಲ್ಲ. ಮಲಗಿದ ತಕ್ಷಣ ಇನ್ನೇನೂ ಇಲ್ಲ, ಬೆಳಗ್ಗೆ ಎಚ್ಚರ ಆಯಿತು, ಕಂಡುಬಿಟ್ಟೆ ಅಷ್ಟೇ. ಸೊ ದಟ್ ಎಂಟೈರ್ 8 hours ಏನಾಯಿತು ಅಂತಂದರೆ, ವರ್ಣನೆ ಮಾಡೋಕ್ಕಾಗದೇ ಇರುವಂತಹ ಒಂದು ಆನಂದ, ಅದನ್ನು ನಾನು ಏನು ಹೇಳ್ತೀನಿ ಅಂತಂದರೆ, ಸುಖವಾದ ನಿದ್ದೆಯನ್ನು ನಾನು ಅನುಭವಿಸಿದೆ. ಸೊ ನಿದ್ದೆನ ವರ್ಣನೆ ಮಾಡು ಅಂತಂದರೆ ಅದ್ರ ಹಿಂದೆ ಸುಖ ಅನ್ನೋದನ್ನು ಸೇರಿಸೋದು ಬಿಟ್ಟರೆ ಇನ್ಯಾವ ರೀತಿಯಿಂದಲೂ ನಿದ್ದೆನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಹೇಗೆ ನಿದ್ದೆ ಮಾಡಿದೆ? ಸಖತ್ತಾಗಿ ನಿದ್ದೆ ಮಾಡಿದೆ, ಸುಖವಾಗಿ ನಿದ್ದೆ ಮಾಡಿದೆ. ಸರಿಪ, ಆ ಸಖತ್ಗೆ ಅರ್ಥ ಏನು, ಸುಖ ಅಂತಂದ್ರೆ ಏನು ಹೇಳು, ನನಗೂ ಗೊತ್ತಾಗಬೇಕು. ಇಲ್ಲ ಕಣ, ಏನೋ ಒಂಥರ ಸಿಕ್ಕಾಬಿಟ್ಟೆ, ಹೋದ ತಕ್ಷಣ ನಿದ್ದೆ ಮಾಡಿದೆ. ಹೋದ ತಕ್ಷಣ ನಿದ್ದೆ ಮಾಡಿದ್ದು ಅದನ್ನು ಸುಖ ಅಂತ ಹೆಂಗೆ ಹೇಳ್ತಿದ್ಯಾ? ಮಧ್ಯದಲ್ಲಿ ಎಚ್ಚರನೇ ಆಗಿಲ್ಲ. ಸೊ ಮಧ್ಯದಲ್ಲಿ ಎಚ್ಚರ ಆಗದೆ ಇರೋವಂತಹದ್ದು ಸುಖ ಅಂತಂದರೆ, ಅಲ್ಲಿ ಆ ನಾನು ಅನ್ನೋ ಒಂದು ಅಹಂ ಇಲ್ಲ ಅಂತಂದರೆ, ರೆಸ್ಟ್ ಆಫ್ ಎವ್ರಿಥಿಂಗ್ ಈಸ್ ಸುಖ. ಸೊ ದಿಸ್ ಈಸ್ ಸುಖವಾದ ನಿದ್ರೆ. ಸೊ ಈಗ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಮನಸ್ಸು ಈಸ್ ದಿ ಕಾರಣ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ವರ್ಲ್ಡ್, ಆ ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ಸೊ ರಾತ್ರಿ ನಿದ್ದೆ ಈ ರೀತಿ ಬಂದಿದೆ, ಮಲಗಿದ್ದು ಎಷ್ಟೋ ಅಷ್ಟೇ, ಬೆಳಗ್ಗೆ ಎಚ್ಚರ ಆಯಿತು. ಆ 8 hours ಗ್ಯಾಪಲ್ಲಿ ಸುಖವಾದ ನಿದ್ರೆ ಬಿಟ್ಟರೆ ನನಗಿನ್ನೇನು ಇರಲಿಲ್ಲ. ಅಲ್ಲಿ ಏನೂ ಇರಲಿಲ್ಲ ಅಂತಂದರೆ, ಪ್ರಪಂಚ ಇತ್ತಾ? ಇರಲಿಲ್ಲ. ಅಲ್ಲಿ ನಾನು ಅನ್ನುವಂತಹ ಪ್ರಜ್ಞೆ ಇತ್ತಾ? ಇರಲಿಲ್ಲ. ನಾನು ಅನ್ನುವ ಪ್ರಜ್ಞೆ ಇಲ್ಲ ಅಂತಂದರೆ ಅಲ್ಲಿ ಮನಸ್ಸಿಲ್ಲ ಅಂತಾಯಿತು. ಸೊ ಮನಸ್ಸಿಲ್ಲ ಅಂತಂದಾಗ ಪ್ರಪಂಚ ಇಲ್ಲ. ಬೆಳಗ್ಗೆ ಎಚ್ಚರ ಆಯಿತು, ಕಂಡುಬಿಟ್ಟಿದ್ಯಾ? ಕಂಡುಬಿಟ್ಟು ಏನು ಮಾಡ್ತೀಯಾ? ಕರ ಆದರೆ ವಸತಿ ಲಕ್ಷ್ಮಿ ಎಲ್ಲ ಆಯಿತು, ಮುಖ ತೊಳ್ಕೊತೀಯಾ, ಕಾಫಿ ಕುಡಿತೀಯಾ, ಪೇಪರ್ ಓದ್ತೀಯಾ, ಆಮೇಲೆ ಒಂದೊಂದಾಗಿ ಜ್ಞಾಪಕ ಬರುತ್ತೆ. ಇವತ್ತು ಬ್ಯಾಂಕ್ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಇಂಥ ಕಡೆ ಹೋಗಿ ದುಡ್ಡು ಇಸ್ಕೊಂಬರ್ಬೇಕು, ಅದನ್ನು ರೆಮಿಟ್ ಮಾಡಬೇಕು. ಸೊ ವ್ಯವಹಾರ, ಟ್ರಾನ್ಸಾಕ್ಷನ್ಸ್ ಸ್ಟಾರ್ಟ್ ಆಯಿತು ಅಂತಂದರೆ ಪ್ರಪಂಚ ನನ್ನ ಹತ್ತಿರಕ್ಕೆ ಬರ್ತಾ ಇದೆ. ಸೊ ನಾನು ಅನ್ನುವಂತಹದ್ದು ನನ್ನ ಅರಿವಿಗೆ ಬಂದ ತಕ್ಷಣ ಇಟ್ ಎಂಟರ್ಡ್ ಟು ದಿ ವರ್ಲ್ಡ್, ಎಂಟರ್ಡ್ ಇನ್ ಟು ದಿ ವರ್ಲ್ಡ್. ಸೊ ಮನಸ್ಸು, ಇಂದ್ರಿಯಗಳು, ಎಲ್ಲ ನಾಗಾಲೋಟದಲ್ಲಿ ಪ್ರಪಂಚಕ್ಕೆ ನುಗ್ತಾ ಇದೆ. ಗಬ 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 ತಿಂಡಿ ತಿಂದು ಮನೆಯಿಂದ ಈಚೆ ಹೊರಟ ಅಂತಂದರೆ ತಿರ್ಗಾ ರಾತ್ರಿ ಸುಸ್ತಾಗುವಾಗ ಮನೆಗೆ ಬರೋದು. ಸೊ ಮನಸ್ಸು ಅನ್ನುವಂತಹದ್ದು ಇದೆ ಅಂತಂದರೆ ಮಾತ್ರ ದೇರ್ ಈಸ್ ಪ್ರಪಂಚ. ಇದು ವೇದಾಂತ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ಬಿಕಾಸ್ ನಿದ್ರೆ ಅಂತ ಹೇಳಿದಾಗ ದೇರ್ ಈಸ್ ನೋ ಮೈಂಡ್. ಆಗ ನಾವು ಪ್ರಪಂಚವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗೆಲ್ಲ ನಮಗೆ ಮನಸ್ಸು ಅನ್ನುವಂತಹದ್ದು ಇದೆ, ಆವಾಗ ನಾವು ಪ್ರಪಂಚವನ್ನು ಕಾಣ್ತೀವಿ. ಸೊ ಇದರ ಅರ್ಥ ಏನು ಅಂತಂದರೆ, ಈ ಪ್ರಪಂಚ ಅನ್ನುವಂತಹದ್ದು ಇಟ್ ಡಿಪೆಂಡ್ಸ್ ಆನ್ ಅವರ್ ಮನಸ್ಸು ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್. ಸೊ ಮನಸ್ಸು ಅನ್ನುವಂತಹದ್ದು ನಮ್ಮಲ್ಲಿ ಎಲ್ಲಿದೆ ಹಾಗಾದರೆ? ಓಕೆ, ಮನಸ್ಸಿದೆ ಅನ್ನೋ ಕಾರಣದಿಂದ ಪ್ರಪಂಚ ಇದೆ ಅನ್ನುವಂತಹದ್ದು ಅರ್ಥ ಆಯಿತು. ಬಟ್ ಈ ಮನಸ್ಸು ಅನ್ನುವಂತಹದ್ದು ಎಲ್ಲಿದೆ? ವೇದಾಂತ ಹೇಳುತ್ತೆ, ಈ ಮನಸ್ಸು ಅನ್ನುವಂತಹದ್ದು ಇಟ್ ಈಸ್ ದೇರ್ ಇನ್ ಅವರ್ ಅವೇರ್ನೆಸ್, ಪ್ರಜ್ಞೆ. ಈಗ ನಾನು ಅಂತ ಹೇಳ್ಕೊತೀನಿ, ನನಗೆ ಅಂತ ಹೇಳ್ಕೊತೀನಿ, ನಾನು ಎಚ್ಚರವಾಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗಿದೆ. ಸಿ ಆ ಡಿಫ್ರೆನ್ಸ್ ಹೆಂಗಿದೆ? ನಾನು ಎಚ್ಚರವಾಗಿದೆ ಅನ್ನುವಂತಹದ್ದು ನನಗೆ, ನಾನು
ಎಚ್ಚರವಾಗಿದ್ದೀನಿ ಅನ್ನುವಂತಹದ್ದು ನನಗೆ. ಸೊ ಎರಡು ಎಂಟಿಟಿ ಅಲ್ವಾ? ಒಂದು, ನಾನು ಎಚ್ಚರವಾಗಿದ್ದೀನಿ, ನನಗೆ ಗೊತ್ತಾಯಿತು. ಸೊ ದೇರ್ ಆರ್ ಟೂ ಇನ್ ಅಸ್. ಇಲ್ಲಿ ಎರಡು ಎಂಟಿಟಿಗಳಿವೆ. ಸೊ ಈ ಮನಸ್ಸು ಅನ್ನುವಂತಹದ್ದು ಎಲ್ಲಿದೆ ಅಂತಂದ್ರೆ, ಇಟ್ ಈಸ್ ಇನ್ ಅವರ್ ಅವೇರ್ನೆಸ್. ನಾನು ಎಚ್ಚರವಾಗಿ ಇದ್ದೀನಿ ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ಆ ನನಗೆ ಗೊತ್ತಾಯಿತು ಈಸ್ ಕಾಲ್ಡ್ ದಿ ಅವೇರ್ನೆಸ್. ನಾನು ಎಚ್ಚರವಾಗಿದ್ದೀನಿ ಈಸ್ ಅಹಂ. ನಾನು ಎಚ್ಚರವಾಗಿದ್ದೀನಿ ಅನ್ನುವಂತಹದ್ದು ಅಹಂ, ಅಹಂಕಾರ. ನನಗೆ ಗೊತ್ತಾಯಿತು ಅನ್ನುವಂತಹದ್ದು ಈಸ್ ದಿ ಪ್ರಜ್ಞೆ, ಅವೇರ್ನೆಸ್. ಸೊ ಮನಸ್ಸು ಅನ್ನುವಂತಹದ್ದು ಎಲ್ಲಿದೆ ಅಂತಂದ್ರೆ, ಇಟ್ ಈಸ್ ದೇರ್ ಇನ್ ದಿ ಅವೇರ್ನೆಸ್. ಈ ಅವೇರ್ನೆಸ್ನ, ಈ ಒಂದು ಪ್ರಜ್ಞೆಯನ್ನ ವೇದಾಂತದ ಪರಿಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಕಾನ್ಷಿಯಸ್ನೆಸ್. ಸೊ ಮನಸ್ಸು ಅನ್ನುವಂತಹದ್ದು ಇಟ್ ಈಸ್ ಫುಲ್ ಆಫ್ ಥಾಟ್ಸ್, ಆಲೋಚನೆಗಳಿಂದ ಕೂಡಿರುವಂತಹ ಒಂದು ಜಾಗ ಅದು. ಮನಸ್ಸು ಅಂತಂದ್ರೆ ಆಲೋಚನೆಗಳಿಂದ ಕೂಡಿರುವಂತಹದ್ದು. ಎಗೇನ್ ಈ ಆಲೋಚನೆಗಳು ಕೂಡಿರುವಂತಹ ಆ ಮನಸ್ಸು ಅದು ಎಲ್ಲಿದೆ? ಇಟ್ ಎಕ್ಸಿಸ್ಟ್ ಇನ್ ದಿ ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ನೆಸ್ನಲ್ಲಿ ನಾವು ಹೇಳ್ತೀವಿ, ಇಂತಹ ಆಲೋಚನೆಗಳು ಬಂದಿತ್ತು, ನಾನು ಅದನ್ನು ಬೇಡ ಅಂತ ಹೇಳಿದೆ. ಆಲೋಚನೆಗಳು ಬಂತು, ಆಲೋಚನೆಗಳು ಹೋಯಿತು. ಅದೇಗೆ ಗೊತ್ತಾಯಿತು? ಬಿಕಾಸ್ ಆಫ್ ದಿಸ್ ಕಾನ್ಷಿಯಸ್ನೆಸ್. ದಿಸ್ ಕಾನ್ಷಿಯಸ್ನೆಸ್, ಇಟ್ ಈಸ್ ದೇರ್ ಆಲ್ವೇಸ್. ಬಿಕಾಸ್ ಆಫ್ ದಿಸ್ ಕಾನ್ಷಿಯಸ್ನೆಸ್, ಎಂಟೈರ್ ಮೈಂಡ್ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ಆಲೋಚನೆಗಳಿದೆ ಅಂತಂದಾಗ, ಹೋಗ್ತಾ ಇರುವಂತಹ ಥಾಟ್ಸು, ಬರ್ತಾ ಇರುವಂತಹ ಥಾಟ್ಸು, ಅವೆಲ್ಲ ಈ ಕಾನ್ಷಿಯಸ್ನೆಸ್ ಕಾರಣದಿಂದ ನನಗೆ ಗೊತ್ತಾಗ್ತಾ ಇದೆ. ನಾನು ಅನ್ಕೊಂಡಿದ್ದೆ, ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ಈ ಒಂದು ಕಾನ್ಷಿಯಸ್ನೆಸ್ಗೆ ನಾನು ಅನ್ಕೊಂಡಿದ್ದೆ ಅಂತಂದಾಗ ಒಂದು ಥಾಟ್ ಬಂತು, ಆಮೇಲೆ ಬೇಡ ಅಂತ ಕೈ ಬಿಟ್ಟೆ. ಅದನ್ನು ಅಬ್ಸರ್ವ್ ಮಾಡಿದ್ದು ಯಾವುದು? ದ ಸೇಮ್ ಕಾನ್ಷಿಯಸ್ನೆಸ್. ದ ಕಾನ್ಷಿಯಸ್ನೆಸ್ ವಿಚ್ ಅಪ್ರಿಷಿಯೇಟೆಡ್ ಯಾವುದೋ ಒಂದು ಥಾಟ್, ಇಂತಹದ್ದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡ್ತು. ಅಟ್ ದ ಸೇಮ್ ಟೈಮ್ ಬೇಡ ಅಂತ ಬಿಟ್ಟೆ ಅಂತ ಹೇಳಿದಾಗ ಅದನ್ನು ಕೂಡ ಈ ಕಾನ್ಷಿಯಸ್ನೆಸ್ ವಿಟ್ನೆಸ್ ಮಾಡ್ತು. ಈ ಒಳಬರುವಂತಹ ಆಲೋಚನೆಗಳು, ಹೋಗ್ತಾ ಇರುವಂತಹ ಆಲೋಚನೆಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತಹ ಈ ಮನಸ್ಸು, ಈ ಎಲ್ಲ ಸಂಕೀರ್ಣವನ್ನ ಈ ಕಾನ್ಷಿಯಸ್ನೆಸ್ ಸಾಕ್ಷಿಯಾಗಿ ನೋಡ್ತಾ ಇದೆ. ಇಟ್ ಈಸ್ ಅಬ್ಸರ್ವಿಂಗ್, ಇಟ್ ಈಸ್ ಆಲ್ ನೋಯಿಂಗ್, ಇಟ್ ಈಸ್ ನೋಯಿಂಗ್ ಎವ್ರಿಥಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ಏನೆಲ್ಲ ಆಗ್ತಾ ಇದೆ ಅದೆಲ್ಲ ಗೊತ್ತಾಗ್ತಾ ಇದೆ. ಸೊ ಕಾನ್ಷಿಯಸ್ನೆಸ್ ಈಸ್ ದಿ ಬೇಸ್. ಕಾನ್ಷಿಯಸ್ನೆಸ್ ಈಸ್ ದಿ ಅಂಡರ್ಲೈಯಿಂಗ್ ರಿಯಾಲಿಟಿ. ಇಟ್ ಈಸ್ ದಿ ಆಧಾರ, ಬೇಸ್. ಮನಸ್ಸು ಅನ್ನುವಂತಹದ್ದು ಇಟ್ ರಿಮೇನ್ಸ್ ಇನ್ ಕಾನ್ಷಿಯಸ್ನೆಸ್. ಈ ಆಧಾರದ ಕಾರಣದಿಂದ ದೇರ್ ಈಸ್ ಮನಸ್ಸು. ಬಿಕಾಸ್ ದೇರ್ ಈಸ್ ಮನಸ್ಸು, ಥಾಟ್ಸ್ ಆರ್ ಕಮಿಂಗ್ ಅಂಡ್ ಗೋಯಿಂಗ್ ಅಂಡ್ ಕಮಿಂಗ್ ಥಾಟ್ಸ್ಗಳನ್ನ ಈ ಕಾನ್ಷಿಯಸ್ನೆಸ್ಸು ಸಾಕ್ಷಿಯಾಗಿ ನೋಡ್ತಾ ಇದೆ. ಇಟ್ ಈಸ್ ಆಲ್ ಬಿಕಾಸ್ ಸದಾಕಾಲ ಎಚ್ಚರದಿಂದ ಇರುವಂತಹ ಈ ಒಂದು ಅವೇರ್ನೆಸ್, ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಎಲ್ಲವುಗಳಿಗೂ ಸಾಕ್ಷಿಯಾಗಿದೆ. ಸೊ ಮನಸ್ಸು ಅನ್ನುವಂತಹದ್ದು ಈ ಕಾನ್ಷಿಯಸ್ನೆಸ್ ಅಲ್ಲಿ ಇದೆ. ಸೊ ದ ವರ್ಲ್ಡ್ ರಿಮೈನ್ಸ್ ಇನ್ ದಿ ಮೈಂಡ್. ಎಚ್ಚರವಾದಾಗ ಪ್ರಪಂಚ ಬಂತು ಅನ್ನುವಂತಹದ್ದು ನಮ್ಮ ನಿದ್ರೆಯ ಕನಸಿನ ಅನುಭವ, ಆ ನಂತರದಲ್ಲಿ ನಾವು ಅರ್ಥ ಮಾಡ್ಕೊಂಡಿರುವಂತಹದ್ದು. ಸೊ ಮನಸ್ಸಿದೆ ಅಂತಂದ್ರೆ ಪ್ರಪಂಚ ಇದೆ ಅನ್ನುವಂತಹದ್ದು ಗೊತ್ತಾಯಿತು. ಕಾನ್ಷಿಯಸ್ನೆಸ್ ಇರುವ ಕಾರಣದಿಂದ ದೇರ್ ಈಸ್ ಮನಸ್, ದೇರ್ ಈಸ್ ಮನಸ್, ದೇರ್ ಈಸ್ ವರ್ಲ್ಡ್. ಸೊ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಈ ರೀತಿ ಪ್ರಪಂಚ ಅನ್ನುವಂತಹದ್ದು ಮನಸ್ಸಿನ ಕಾರಣದಿಂದ ಅದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಆ ಮನಸ್ಸಿಗೆ ಆಶ್ರಯವನ್ನು ಕೊಟ್ಟಿರುವಂತಹದ್ದು ಈ ಕಾನ್ಷಿಯಸ್ನೆಸ್. ಸೊ ಕಾನ್ಷಿಯಸ್ನೆಸ್ನ ಆಧಾರದಿಂದ ದೇರ್ ಈಸ್ ಮೈಂಡ್, ಬಿಕಾಸ್ ಆಫ್ ದ ಮೈಂಡ್ ದೇರ್ ಈಸ್ ವರ್ಲ್ಡ್. ಸೊ ವಾಟ್ ಈಸ್ ದೇರ್ ಆಕ್ಚುಲಿ ಇನ್ ದಿ ವರ್ಲ್ಡ್?
ಹಾಗಾದರೆ ಇಡೀ ಪ್ರಪಂಚದಲ್ಲಿ ಆ ಎಲ್ಲವುಗಳನ್ನು ಆವರಿಸ್ಕೊಂಡಿರುವಂತಹದ್ದು, ತುಂಬಿಕೊಂಡಿರುವಂತಹದ್ದು ಏನು? ದ ಕಂಟೆಂಟ್ ಆಫ್ ದಿ ವರ್ಲ್ಡ್. ಇಡೀ ವಿಶ್ವದಲ್ಲಿ ಎಲ್ಲವನ್ನ ಆವರಿಸ್ಕೊಂಡಿರುವಂತಹದ್ದು, ಇಡೀ ವಿಶ್ವದಲ್ಲಿ ತುಂಬಿಕೊಂಡಿರುವಂತಹದ್ದು ಏನು ಅಂತಂದರೆ ಇಟ್ ಈಸ್ ಅಗೇನ್ ಕಾನ್ಷಿಯಸ್ನೆಸ್. ಸೊ ಅದನ್ನು ಇಲ್ಲಿ ಈ ಮಂತ್ರದಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿರುವಂತಹದ್ದು ಅಂತಂದರೆ ಸ್ಮಾಲರ್ ದ್ಯಾನ್ ದಿ ಸ್ಮಾಲೆಸ್ಟ್, ಬಹಳ ಚಿಕ್ಕದಕ್ಕಿಂತ ಚಿಕ್ಕದು. ಚಿಕ್ಕದು ಅಂತ ನಾವೇನು ಹೇಳ್ತೀವಿ, ಅದಕ್ಕಿಂತ ಚಿಕ್ಕದು ಅಂತಂದರೆ ಅಣು, ಅಣೋರ್ ಅಣಿಯಾನ್. ಅದೇ ರೀತಿ ಬಿಗ್ಗರ್ ದ್ಯಾನ್ ದಿ ಬಿಗ್ಗೆಸ್ಟ್, ಮಹತೋ ಮಹೀಯಾನ್. ಯಾವುದನ್ನ ನಾವು ದೊಡ್ಡದು ಅಂತೀವಿ ಆ ಎಲ್ಲ ದೊಡ್ಡದಕ್ಕಿಂತ ದೊಡ್ಡದು ಅನ್ನುವಂತಹದ್ದು ಈಸ್ ಕಾಲ್ಡ್ ದಿ ಕಾನ್ಷಿಯಸ್ನೆಸ್. ಸೊ ಇಲ್ಲಿ ಮುಖ್ಯವಾದ ಸಾರಾಂಶ ಏನು ಅಂತಂದರೆ, ವೇದಾಂತ ನಮಗೆ ತಿಳಿಸ್ಕೊಟ್ಟಿರೋ ಹಾಗೆ ಕಾನ್ಷಿಯಸ್ನೆಸ್ ಅಂತಂದಾಗ ನಾವು ಈ ಪದವನ್ನು ಆತ್ಮ ಅಂತ ಹೇಳ್ತೀವಿ. ಕಾನ್ಷಿಯಸ್ನೆಸ್ ಅಂತಂದರೆ ಪ್ರಜ್ಞೆ. ಒಂದು ಉಪನಿಷತ್ನಲ್ಲಿ ಬ್ರಹ್ಮನನ್ನ ಕುರಿತು ಪ್ರಜ್ಞಾನಂ ಬ್ರಹ್ಮ ಅಂತಲೇ ಹೇಳುತ್ತೆ. ಸೊ ಈ ಪ್ರಜ್ಞೆ, ಕಾನ್ಷಿಯಸ್ನೆಸ್ ಈಸ್ ದಿ ಆತ್ಮ, ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳುತ್ತೆ. ಸೊ ಕಾನ್ಷಿಯಸ್ನೆಸ್ ಅಂತಂದರೆ ಅದನ್ನು ನಾವು ಆತ್ಮ ಅಂತ ಕರಿತೀವಿ. ಹೇಗೇನ್ ಆತ್ಮ ಅಂತ ಹೇಳಿದಾಗ ಅವನನ್ನು ನಾವು ಭಗವಂತ ಅಂತ ಕರಿತೀವಿ. ಹೇಗೇನ್ ಭಗವಂತ ಅಂತಂದಾಗ ಅವನನ್ನು ಪರಮಾತ್ಮ, ಬ್ರಹ್ಮ, ಆತ್ಮವಸ್ತು, ಹೀಗೆ ಅನೇಕ ಹೆಸರುಗಳಿಂದ ಕರಿತೀವಿ. ಸೊ ದಿಸ್ ಆತ್ಮ ಈಸ್ ದಿ ಭಗವಂತ ಅಂಡ್ ದಿಸ್ ಭಗವಂತ ಈಸ್ ಅಣೋರ್ ಅಣಿಯಾನ್, ಚಿಕ್ಕದಕ್ಕಿಂತ ಚಿಕ್ಕದು, ಮಹತೋ ಮಹೀಯಾನ್, ಎಲ್ಲಕ್ಕಿಂತ ದೊಡ್ಡದು. ಸೊ ಇದೆಲ್ಲ ಹೇಳ್ತಾ ಇರುವಂತಹ ಇದು ನಥಿಂಗ್ ಬಟ್ ದಿ ಕಾನ್ಷಿಯಸ್ನೆಸ್. ದಟ್ ಕಾನ್ಷಿಯಸ್ನೆಸ್ ಈಸ್ ಕಾಲ್ಡ್ ಆತ್ಮ. ದಟ್ ಆತ್ಮ ಈಸ್ ಕಾಲ್ಡ್ ದಿ ಸೆಲ್ಫ್. ದಟ್ ಸೆಲ್ಫ್ ಈಸ್ ಕಾಲ್ಡ್ ನಾನು. ದಟ್ ನಾನು ಈಸ್ ಭಗವಂತ. ದಟ್ ಈಸ್ ವಾಟ್ ಈಸ್ ಸೆಡ್ ಅಹಂ ಬ್ರಹ್ಮಾಸ್ಮಿ. ಸೊ ಇಲ್ಲಿ ನಾನು ಅನ್ನುವಂತಹದ್ದನ್ನು ಪ್ರತಿ ಕ್ಷಣ ನಮ್ಮ ಎಚ್ಚರದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಇದು ಕ್ರಕ್ಸ್ ಅಂತಂದರೆ ಬಹಳ ಮುಖ್ಯವಾದ ಡಿಫ್ರೆನ್ಸ್ನ ನಾವಿಲ್ಲಿ ಕ್ಯಾಚ್ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ಇಲ್ಲಿ ಯಾವುದು ಬಿಕಾಸ್ ಬುದ್ಧಿ ಅನ್ನೋದು ಏನು ಅಂತಂದರೆ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ದಿ ಮೈಂಡ್. ಮನಸ್ಸಿನ ಮತ್ತೊಂದು ಪದರನೇ ಬುದ್ಧಿ. ಮೈಂಡ್, ಇಂಟೆಲೆಕ್ಟ್ ಅದೆಲ್ಲ ಒಂದೇ. ಅಹಂಕಾರ, ಈವನ್ ಅಹಂ ಈಸ್ ಆಲ್ಸೋ ಮನಸ್ಸು. ಚಿತ್ತ ಅಗೇನ್ ಇಟ್ ಈಸ್ ಮನಸ್ಸು. ಸೊ ಬದಲಾವಣೆ ಹೊಂದುತ್ತಾ ಬರುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಒಂದೇ ಆಯ್ತು. ಇದಿಷ್ಟನ್ನು ಬಿಟ್ಟು ಪ್ರಜ್ಞೆ ಅನ್ನೋದು ಬೇರೆ. ಎಕ್ಸಾಕ್ಟ್ಲಿ. ಇದು ಯಾವುದು ಆ ಪ್ರಜ್ಞೆಗೆ ಸಂಬಂಧಪಟ್ಟಿರುವಂತಹದ್ದು. ಇಲ್ಲಿ ನಾನು ನನಗೆ ಅಂತ ಎರಡು ಹೇಳಿದ್ರಲ್ಲ, ಆ ಎರಡರಲ್ಲಿ ಒಂದು ಪ್ರಜ್ಞೆನಾ? ನನಗೆ ಗೊತ್ತಾಯ್ತು, ಅವೇರ್ನೆಸ್, ಪ್ರಜ್ಞೆ. ದಟ್ ಈಸ್ ಪ್ರಜ್ಞೆ. ನಾನು ಎಚ್ಚರವಾಗಿದ್ದೀನಿ ಈಸ್ ಅಹಂಕಾರ. ಅದೇ ಈ ನಾನು ಅನ್ನೋದು ನಾಲ್ಕು ಸಹ. ಅದು ಯಾವ್ದು ಬೇಕಾದ್ರೂ ಆಗ್ಬೋದು, ಯಾವ್ದು ಬೇಕಾದ್ರೂ. ಎಸ್ ಎಸ್ ಓಕೆ. ಈಗ ಇಲ್ಲಿ ಮುಖ್ಯವಾಗಿ ಇದೇನು ತಿಳಿಸ್ತಾ ಇದೆ ಅಂತಂದ್ರೆ, ಈ ನಾನು ಅನ್ನುವಂತಹದ್ದು ನನಗೆ ನನ್ನ ಪ್ರತಿ ಕ್ಷಣದಲ್ಲಿ, ಅಂತಂದ್ರೆ ನನ್ನ ಎಚ್ಚರವಾಗಿರುವಂತಹ ಪ್ರತಿ ಕ್ಷಣದಲ್ಲಿ ಈ ನಾನು ಅನ್ನುವಂತಹದ್ದನ್ನು ನಾನು ಅನುಭವಿಸ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಮಾತನಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ವಾಕ್ ಮಾಡ್ತಾ ಇದ್ದೀನಿ, ನಾನು ಮಾರ್ಕೆಟ್ಗೆ ಹೋಗಬೇಕು. ಸೊ ಹೀಗೆ ಪ್ರತಿ ಕ್ಷಣ ನನ್ನ ಪ್ರತಿ ಕರ್ಮ ಮತ್ತು ಪ್ರತಿ ಅನುಭವದ ಹಿಂದೆ ಆ ನಾನುವನ್ನು ನಾನು ಸೇರಿಸ್ತಾ ಬರ್ತೀನಿ. ಸೊ ಹೀಗಾಗಿ ಪ್ರತಿ ಸಲ ನಾನು ಆ ನಾನು ಅನ್ನುವಂತಹದ್ದನ್ನು ಸೇರಿಸಿದಾಗ ಅದೆಲ್ಲವನ್ನ ನಾನು ಅನುಭವಿಸ್ತಾ ಇರ್ತೀನಿ. ಅಂದರೆ ನನ್ನ ಅನುಭವಕ್ಕೆ ಅದು ಬರ್ತಾ ಇರುತ್ತೆ. ಸೊ ಇಲ್ಲಿ ಪ್ರತಿ ಕ್ಷಣ ಈ ರೀತಿ ನಾನು ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಬಟ್ ಅದಕ್ಕೆ ಮುಂಚೆ ಇಲ್ಲಿ ಏನು ಹೇಳ್ತು ಅಂತಂದರೆ, ದಟ್ ಕಾನ್ಷಿಯಸ್ನೆಸ್ ಈಸ್ ದಿ ಆತ್ಮ, ದಟ್ ಆತ್ಮ ಈಸ್ ನಾನು, ಆ ನಾನು ಈಸ್ ದಿ ಭಗವಂತ ಅಂತ ಅಷ್ಟು ಹೇಳ್ತು. ಆಗ ಆಮೇಲೆ ಪ್ರತಿ ಕ್ಷಣ ನನಗೆ ನಾನು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಆ ನಾನು ಅನ್ನುವಂತಹದ್ದು ಯಾವುದು ಅನ್ನೋದು ಈಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಪ್ರತಿ ಕ್ಷಣ ನನ್ನ ಅನುಭವಕ್ಕೆ ಬರ್ತಾ ಇರುವಂತಹ ನಾನು ಯಾವುದು, ಆತ್ಮ ಅಂತಂದ್ರೆ ನಾನು ಅಂತ ವೇದಾಂತ ಹೇಳ್ತದಿಲ್ಲ. ದಟ್ ನಾನು ಯಾವುದು, ಅದು ಇಲ್ಲಿ
ಈಗ ನಾನು ಊಟ ಮಾಡ್ತಾ ಇದ್ದೀನಿ, ಆಹಾರವನ್ನು ಸೇವಿಸ್ತಾ ಇದ್ದೀನಿ ಅಂತಂದರೆ ಅದು ದೇಹವನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಅಂತಂದರೆ ದೇಹಕ್ಕೆ ನಾನು ಪೋಷಣೆ ಕೊಡ್ತಾ ಇರುವಂತಹದ್ದು. ಅದಕ್ಕೆ ಅಗತ್ಯವಾಗಿ ಹಸಿವು ಅನ್ನುವಂತಹದ್ದು ಉಂಟಾದಾಗ ಆ ಹಸಿವನ್ನು ಶಮನ ಮಾಡಬೇಕು ಅಂತ ಹೇಳಿ ಆಹಾರವನ್ನು ನಾನು ದೇಹಕ್ಕೆ ಕೊಡ್ತಾ ಇದ್ದೀನಿ. ಆದರೆ ನನ್ನ ಅರ್ಥ ಏನು, ನಾನು ಊಟ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಿಜವಾದ ಅರ್ಥದಲ್ಲಿ ಏನು ನಡೀತಾ ಇದೆ ಅಂತಂದರೆ ದೇಹ ಅನ್ನುವಂತಹದ್ದು ಊಟವನ್ನು ಸ್ವೀಕರಿಸ್ತಾ ಇದೆ. ಆದರೆ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ನಾವೇ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಂದೆ ತಟ್ಟೆ ಇರುತ್ತೆ, ನನ್ನ ಕೈ ಹೋಗಿ ಅದನ್ನು ಕಲಿಸತ್ತೆ, ಇಂತಹದ್ದು ಬೇಕು ಅಂತ ಬಾಯಿ ಬಿಟ್ಟು ಕೇಳುತ್ತೆ, ಕಲಿಸ್ಬಿಟ್ಟು ಬಾಯಿ ಹಾಕ್ಕೊಂಡು ತಿನ್ನತ್ತೆ, ತಿಂದ್ಬಿಟ್ಟು ಚೆನ್ನಾಗಿತ್ತು ಅಂತ ಮನಸ್ಸಿನ ಮೂಲಕ ಆ ರುಚಿ ಇದು ಎಲ್ಲವನ್ನು ಅನುಭವಿಸಿ ಸುಖವನ್ನು ಅನುಭವಿಸಿ ಮಾಡ್ತಾ ಇರೋದೆಲ್ಲ ದೇಹ. ಕೈ ಕಲಿಸ್ಕೊಡ್ತು, ಬಾಯಿ ಬಿಟ್ಟು ಕೇಳುತ್ತೆ, ಇನ್ನೊಂದು ಸ್ವಲ್ಪ ತುಪ್ಪ ಬೇಕು, ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು, ಇನ್ನೊಂದು ಸ್ವಲ್ಪ ಇನ್ನೇನೋ ಬೇಕು ಅಂತ ಬಾಯಿ ಕೇಳ್ತು. ದೇಹದ ಪ್ರತಿ ಅಂಗಾಂಗಗಳು ಒಟ್ಟಾಗಿ ಸೇರಿ ಒಂದು ಕೆಲಸವನ್ನು ಮಾಡ್ತು, ಊಟ ಅಂತ. ಆದರೆ ಎಲ್ಲೋ ಒಂದು ಕಡೆ ಇದ್ದ ನಾನು ಬಂದ್ಬಿಟ್ಟು ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ಬಿಡ್ತು. ಊಟ ಆದ್ಮೇಲೆ ಸಿಕ್ಕಿದ ತೃಪ್ತಿ ಅದಕ್ಕೆ ನಾನು ಈಸ್ ದಿ ಅಹಂಕಾರ. ಒನ್ಸ್ ಅಗೇನ್ ನಾನು ಈಸ್ ದಿ ದಟ್ ಅಹಂಕಾರಕ್ಕೆ ಸಿಕ್ಕಿದೆ. ಸೊ ದೇಹವನ್ನು ಕುರಿತು ನಾನು ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಆತ್ಮ. ದೇಹವನ್ನು ಕುರಿತು ನಾನು ಅಂತ ಹೇಳಿದಾಗ ಆ ಊಟ ಮಾಡಿರುವಂತಹದ್ದು ಈಸ್ ನಾಟ್ ದಿ ಆತ್ಮ. ಮಾರ್ಕೆಟ್ ಹೋದೆ, ಇಟ್ ಈಸ್ ನಾಟ್ ಆತ್ಮ. ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ಈಸ್ ನಾಟ್ ದಿ ಆತ್ಮ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಒಂದು ಇಂದ್ರಿಯ. ವೇದಾಂತ ಏನು ಹೇಳುತ್ತೆ, ಇಂದ್ರಿಯಗಳಿಗೆ ಸಿಗುವವನು ಪರಮಾತ್ಮ ಅಲ್ಲ. ಸೊ ಅದು ಆತ್ಮ ಅಲ್ಲ. ನೋಡ್ತಾ ಇದ್ದಿದ್ದು ಯಾವುದು ಇಂದ್ರಿಯಗಳು. ಶಬ್ದವನ್ನು ಕೇಳಿಸ್ಕೊತು, ರುಚಿಯನ್ನು ನೋಡ್ತು, ನಾಲ್ಗೆ ಸ್ಪರ್ಶವನ್ನು ಅನುಭವಿಸ್ತು. ದೀಸ್ ಆರ್ ದಿ ಇಂದ್ರಿಯಾಸ್. ಆ ಇಂದ್ರಿಯಗಳನ್ನ ನೀನು ಹತೋಟಿನಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಅವುಗಳೆಲ್ಲವನ್ನು ಸೇರಿಸಿ ಅದನ್ನು ನಾನು ಅಂತ ನೀನು ಕರೀತಾ ಇದೆಯಾ. ಅದಕ್ಕೆ ಬಾಡಿ ಮೈಂಡ್ ಇಂಟೆಲೆಕ್ಟ್ ಸೇರಿ ಈ ಒಂದು ದೇಹದ ಒಂದು ಸಂಕೀರ್ಣ ಕಾಂಪ್ಲೆಕ್ಸ್. ಅದು ಆ ಕಾಂಪ್ಲೆಕ್ಸಲ್ಲಿ ಹೋಗಿ ನಾನು ಸೇರ್ಕೊಂಡ್ಬಿಟ್ಟು ಇಡೀ ಇದೆಲ್ಲ ನಂದು. ದಿಸ್ ಈಸ್ ಹೌ ವಿ ಕ್ಲೈಮ್. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ದೇಹವನ್ನು ಕುರಿತು ನಾನು ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಿ ಆತ್ಮ, ಇಟ್ ಈಸ್ ನಾಟ್ ಕಾನ್ಷಿಯಸ್ನೆಸ್. ನಾನು ಅನ್ನುವಂತಹದ್ದು ಈಸ್ ಪ್ಯೂರ್ ಐ. ಸೊ ಇಲ್ಲಿ ದಟ್ ವಾಟ್ ಈಸ್ ಪ್ಯೂರ್ ಐ, ನಿಜವಾದ ಅಹಂ ಅಂತಂದ್ರೆ ಯಾವುದು? ನಿಜವಾದ ಅಹಂ ಅಂತಂದ್ರೆ ಯಾವುದು ದೇಹ ಮನಸ್ಸು ಬುದ್ಧಿಯನ್ನು ಹೊರತುಪಡಿಸಿ ಸಪರೇಟ್ ಆಗಿರುತ್ತೆ, ದಟ್ ಈಸ್ ಆತ್ಮ. ಸೊ ಇಲ್ಲಿ ನನ್ನಲ್ಲಿ ಎರಡು ರೀತಿಯ ನಾನುಗಳಿದೆ ಅಂತ ಗೊತ್ತಾಯಿತು. ಒಂದು ಪ್ಯೂರ್ ನಾನು, ಮತ್ತೊಂದು ಇಂಪ್ಯೂರ್ ನಾನು. ಪ್ರತಿ ಕ್ಷಣ ಅನುಭವಿಸ್ತಾ ಇರುವಂತಹದ್ದು ಇಂಪ್ಯೂರ್ ನಾನು. ಸೊ ನಾನು ಪ್ಲಸ್ ಇಗ್ನೋರೆನ್ಸ್. ಯಾಕೆಂತಂದ್ರೆ ದೇಹ ಊಟ ಮಾಡಿರೋದನ್ನ ನಾನು ಅಂತ ನಾನು ಅಜ್ಞಾನದಿಂದ ಹೇಳ್ತಾ ಇದ್ದೀನಿ. ಸೊ ನಾನು ಮತ್ತು ಅಜ್ಞಾನ ಈಸ್ ದಿ ಇಂಪ್ಯೂರ್ ಐ. ಓಕೆ. ಸೊ ಐ ಆಮ್ ದಿ ಬಾಡಿ. ನಾನು ಅಂತಂದ್ರೆ ಈ ದೇಹ. ಸೊ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ಈ ಒಂದು ರೀತಿಯ ತಪ್ಪು ಗ್ರಹಿಸುವಿಕೆ ಈಸ್ ಇಂಪ್ಯೂರ್ ಐ. ದೆನ್ ಹೌ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಐ ಆಮ್ ದಿ ಸಚ್ಚಿದಾನಂದ ಈಸ್ ದಿ ಪ್ಯೂರ್ ಐ. ಸೊ ಯಾವಾಗ ನಾನು ಅಂತಂದ್ರೆ ಇಟ್ ಈಸ್ ಸಚ್ಚಿದಾನಂದ ಅನ್ನುವಂತಹದ್ದು ನನಗೆ ಮನವರಿಕೆ ಆಗುತ್ತೆ, ದಟ್ ಈಸ್ ಕಾಲ್ಡ್ ದಿ ಪ್ಯೂರ್ ಐ. ಬಟ್ ಈಗೇನಾಗಿದೆ, ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಹೆಚ್ಚಾಗಿ ನಮ್ಮನ್ನು ದೇಹದೊಂದಿಗೆ ಮನಸ್ಸಿನೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ ಆ ನಿಜವಾದ ನಾನುವಿನ ಪರಿಚಯ ನಮಗೆ ಆಗ್ತಾ ಇಲ್ಲ. ಸೊ ನಮಗೆ ನಿಜವಾದ ನಾನುವಿನ ಪರಿಚಯ ಆಗಬೇಕು ಅಂತ ಹೇಳಿ ಕಾಲ ಕಾಲಕ್ಕೆ ಒಬ್ಬ ಗುರು ಅನ್ನೋನು ಹುಟ್ಟುತ್ತಾ ಇದ್ದಾನೆ, ಅಲ್ಲಲ್ಲಿ ಶ್ರವಣ ಆಗ್ತಾ ಇದೆ, ಅಲ್ಲಲ್ಲಿ ವೇದಾಂತ ನಡೀತಾ ಇರುತ್ತೆ, ಉಪನಿಷತ್ತುಗಳು ಹೇಳ್ತಾ ಇದೆ. ಬಿಕಾಸ್ ನಮ್ಗೆ ಯಾರಿಗೂ ನಿಜವಾದ ನಾನು ಅನ್ನುವಂತಹದ್ದು ಗೊತ್ತಾಗಿಲ್ಲ. ಸೊ ಇಟ್ ಈಸ್ ದಿ ಶಾಸ್ತ್ರ ಗ್ರಂಥ, ದೇ ಹ್ಯಾವ್ ಟೇಕನ್ ದಟ್ ರೆಸ್ಪಾನ್ಸಿಬಿಲಿಟಿ. ಎ ಗುರು ಹ್ಯಾಸ್ ಟೇಕನ್ ದಟ್ ರೆಸ್ಪಾನ್ಸಿಬಿಲಿಟಿ.
ಒಬ್ಬ ಗುರು ಯಾಕೆ ಹುಟ್ಟುತ್ತಾನೆ ಅಂತಂದರೆ ಅನೇಕ ಜನಗಳನ್ನು ಉದ್ಧಾರ ಮಾಡೋದಕ್ಕೆ ಅವನು ದೇಹರೂಪಿಯಾಗಿ ಇಲ್ಲಿ ಬರ್ತಾನೆ. ಅದಕ್ಕೆ ಗುರು ಅಂತ ಹೇಳಿದಾಗ ಈ ಸಾಕ್ಷಾತ್ ಪರಬ್ರಹ್ಮ, ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಸ್. ಆ ಗುರುವಿಗೆ ಇನ್ನೇನು ಬೇಡ. ನಾವು ಅಂದ್ಕೊಂಡಿದ್ದೀವಿ ನಾವೇನೋ ದಕ್ಷಿಣೆ ಕೊಡ್ತೀವಿ, ಸಂಭಾವನೆ ಕೊಡ್ತೀವಿ, ನಾವು ಕೊಡ್ತೀವಿ ಅಂತ ಇದು ನಮ್ಮ ಅಹಂಕಾರ. ಗುರುವಿಗೆ ಬೇಕೇ ಆಗಿಲ್ಲ ನೀನು ಕೊಡ್ತೀಯೋ ಬಿಡ್ತೀಯೋ, ನಾನು ಹುಟ್ಟಿರೋದೇ ನಿನಗೆ ನೋಡಪ್ಪ ಇದನ್ನೆಲ್ಲ ತಿಳಿಸ್ಬೇಕು ಅಂತ. ಎಲ್ಲೋ ಒಂದು ಕಡೆ ನನಗೆ ಊಟ ಆಗುತ್ತೆ, ಯಾರೋ ಈ ದೇಹವನ್ನು ಪೋಷಿಸ್ತಾರೆ, ಯಾರೋ ಇದ್ದಾರೆ, ಯು ಡೋಂಟ್ ವರಿ. ಸೋ ಸಿಂಪಲ್. ದಟ್ ಈಸ್ ದಿ ಆ ಗುರುವಿನ ಕರುಣೆ ಅಂತಂದರೆ ಇಟ್ ಈಸ್ ಲೈಕ್ ದಟ್. ಗುರು ಏನು ಬೇಕಿಲ್ಲ. ಸೊ ಈಗಿನ ಪರಿಸ್ಥಿತಿನಲ್ಲಿ ನಾವೆಲ್ಲ ದೇಹ ಮನಸ್ಸಿನೊಂದಿಗೆ ನಮ್ಮನ್ನು ಗುರುತಿಸ್ಕೊಂಡಿರೋದ್ರಿಂದ ನಿಜವಾದ ನಾನು ಅನ್ನೋವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿವರೆಗೆ ನಾವೇನು ತಿಳ್ಕೊಂಡಿದ್ದೀವಿ ಅವೆಲ್ಲ ಇಂಪ್ಯೂರ್ ಐ. ಸೊ ದಿಸ್ ಇಂಪ್ಯೂರ್ ಐ, ಅಹಂ, ಈಗೋ ಅಂತ ಕರಿತೀವಿ, ಅಹಂಕಾರ ಅಂತ ಹೇಳ್ತೀವಿ, ಇಂಡಿವಿಜುವಲ್ ಸೆಲ್ಫ್, ಜೀವಭಾವ ಅಂತ ಹೇಳ್ತೀವಿ, ಜೀವಾತ್ಮ ಅಂತ ಕೂಡ ಕರಿತೀವಿ. ಸೊ ಇದೆಲ್ಲ ಇಂಪ್ಯೂರ್ ಐ. ಸೊ ಭಗವಾನ್ ರಮಣ ಮಹರ್ಷಿಗಳು ಇಂಥದ್ದನ್ನು ಅಹಂ ವೃತ್ತಿ ಅಂತ ಹೇಳ್ತಾರೆ. ಸೊ ಇದನ್ನು ಅಹಂ ವೃತ್ತಿ. ಸೊ ದ ಪ್ಯೂರ್ ಐ ಇಸ್ ಕಾಲ್ಡ್ ದಿ ಸುಪ್ರೀಂ ಸೆಲ್ಫ್, ಪ್ಯೂರ್ ಅಹಂ, ದಟ್ ಈಸ್ ಪರಮಾತ್ಮ. ಹೀಗೆ ಪ್ಯೂರ್ ಐ ಅಂತ ಹೇಳಿದಾಗ ಈ ರೀತಿಯ ಅನೇಕ ಹೆಸರುಗಳನ್ನು ನಾವು ವೇದಾಂತ ಅಲ್ಲಿ ಹೇಳುತ್ತೆ. ಸೊ ನಾವು ಸ್ಪಿರಿಚುವಲ್ ಜರ್ನಿ ಅಂತ ಹೇಳ್ತೀವಿ, ಆಧ್ಯಾತ್ಮ ಸಾಧನೆ. ಈ ಒಂದು ಆಧ್ಯಾತ್ಮ ಪ್ರಯಾಣ ಅಂತ ನಾವೇನು ಹೇಳ್ತೀವಿ, ಎಂಟೈರ್ ಈ ಒಂದು ಜರ್ನಿಯಲ್ಲಿ ವಾಟ್ ಈಸ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮ ಸಾಧನೆ ಅಂತ ನಾವು ಕರೀತಾ ಇದ್ದೀವಲ್ಲ, ವಾಟ್ ಈಸ್ ದಟ್ ಸಾಧನೆ, ಅದನ್ನು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಪ್ರಾಪರ್ಲಿ. ನಾವು ಸಾಧನೆ ಅಂತ ಹೇಳಿಬಿಡ್ತೀವಿ, ಆದರೆ ಆ ಸಾಧನೆ ಅನ್ನುವಂತಹದ್ದು ಏನು ಅನ್ನುವಂಥದ್ದು ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಇಲ್ಲ ಅಂತಂದರೆ ದಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಕೆನಾಟ್ ಬಿ ಡನ್ ಪ್ರಾಪರ್ಲಿ. ಇನ್ಫ್ಯಾಕ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ನಿಜವಾದ ಆಧ್ಯಾತ್ಮದ ಸಾಧನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ವೇದಾಂತ ಹೇಳುತ್ತೆ, ಎಷ್ಟೋ ಜನ್ಮಗಳ ಪರಿಶ್ರಮದ ಕಾರಣದಿಂದ ಇವತ್ತು ಒಂದು ಸ್ವಲ್ಪ ಕಿವಿಗೆ ಏನೋ ಕೇಳಿಸ್ಕೊತಾ ಇದೆಯಾ, ಬಂದಿದೆಯಾ ನೀನಿಲ್ಲಿ. ಇಟ್ ಈಸ್ ನಾಟ್ ಈ ಜನ್ಮದ ಪುಣ್ಯ ಅಂತ ನೀನು ಅನ್ಕೋಬೇಡ. ಇಟ್ ಈಸ್ ನಾಟ್ ಇವತ್ತಿಂದಲ್ಲ ಇದು. ಇವತ್ತು ನೀನು ಇಲ್ಲಿ ಬರಬೇಕು ಅನ್ನುವಂತಹದ್ದು ಎಷ್ಟೋ ಜನ್ಮಗಳ ಹಿಂದೆ ಇಟ್ ಈಸ್ ಡನ್ ರೆಡಿ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂತಂದರೆ, ನೋಡಪ್ಪ ನೀನು ಹುಟ್ಟಿದಾಗ ನಿನಗೆ 70 ವರ್ಷ 80 ವರ್ಷ ಅಂತ ಆಯಸ್ಸನ್ನು ತಗೊಂಡು ನೀನು ಬಂದಿದೆಯಲ್ಲ, ಯಾವತ್ತು ನೀ ಏನು ಊಟ ಮಾಡಬೇಕು, ಯಾವ ಹಣ್ಣು ನೀನು ತಿನ್ನಬೇಕು, ಯಾವ ಆಹಾರ ತಿನ್ನಬೇಕು, ಏನು ಬಟ್ಟೆ ಹಾಕೋತ್ಯಾ, ಇಟ್ಸ್ ಆಲ್ ಮ್ಯಾನುಫ್ಯಾಕ್ಚರ್ಡ್ ಆಲ್ರೆಡಿ. ಯು ಜಸ್ಟ್ ಗೋ ಟು ದಿ ವರ್ಲ್ಡ್, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಆ ಟೈಮ್ಗೆ ಊಟ ಬರುತ್ತೆ. ಊಟ ಸಿಕ್ಕಲಿಲ್ವಾ, ಯು ಆಫರ್ ಇಟ್ ಟು ದಿ ಲಾರ್ಡ್. ಇವತ್ತು ನನಗಿಲ್ಲ, ದಟ್ಸ್ ಆಲ್, ಇನ್ನೇನು ಆಗೋದಿಲ್ಲ. ಒಂದು ದಿವಸ ಇಲ್ಲ ಅಂತಂದರೆ, ಒಂದು ದಿವಸ ಇಲ್ಲ ಅಂತಂದಾಗ ನೀನು ಕಿತ್ಕೊಂಡು ತಿಂತೀಯಲ್ಲ, ದಟ್ ಈಸ್ ಕಾಲ್ಡ್ ಕರ್ಮ. ಸೊ ಭಗವಂತ ಸೃಷ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಭಗವಂತನನ್ನು ವೇದಾಂತ ಕರೆಯುತ್ತೆ, ಹಿ ಈಸ್ ಅನ್ ಇಂಟೆಲಿಜೆಂಟ್ ಕಾಸ್ ಆಲ್ಸೋ. ಭಗವಂತ ಬಹಳ ಬುದ್ಧಿಯನ್ನು ಉಪಯೋಗಿಸಿ ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಎಷ್ಟು ಜನ ಇಲ್ಲಿ ಹುಟ್ಟುತ್ತಾರೆ, ಯಾರ್ಯಾರು ಏನೇನು ತಿಂತಾರೆ, ಯಾರ್ಯಾರು ಏನೇನು ಬೇಕು, ಅವರ ಅಭಿರುಚಿಗಳೇನು ಬೇಕು, ಅವ್ರು ಏನು ಕರ್ಮಗಳನ್ನು ಮಾಡಿ ಆ ಅಭಿರುಚಿಗಳನ್ನು ತಮ್ಮದಾಗಿಸ್ಕೋತಾರೆ, ಎಲ್ಲಿ ಊಟ ಮಾಡ್ತಾರೆ, ಯಾರ ಮನೆಗೆ ಹೋಗ್ತಾರೆ, ಆವತ್ತಿನ ಆ ಹೊತ್ತಲ್ಲಿ ಎಲ್ಲಿ ನೀರು ಕುಡಿತಾರೆ, ಒಂದೊಂದು ಅಕ್ಕಿ ಕಾಳು ಒಂದೊಂದು ಅಗಳಿನ ಮೇಲೆ ಅವ್ರ ಹೆಸರು ಬರೆದ್ಬಿಟ್ಟು ನಾನು ಕಳಿಸ್ಬಿಟ್ಟಿದ್ದೀನಪ್ಪ. ಹ್ಯಾವ್ ಫೈತ್ ಆ್ಯಂಡ್ ಗೋ ಟು ದಿ ವರ್ಲ್ಡ್. ಎಕ್ಸಾಕ್ಟ್ಲಿ ದಟ್ ಈಸ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಆಧ್ಯಾತ್ಮ ಸಾಧನೆ, ಈ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ನಾನು ಇದ್ದೀನಿ ಅಂತಂದರೆ ನಂಬಿಕೆ, ಶ್ರದ್ಧೆ. ಎಸ್, ಸದ್ಗುರು ಚಿಕ್ಕಲಿಂಗಣ್ಣ ಇಲ್ಲಿದ್ದಾರೆ ಅಷ್ಟೇ. ದಟ್ಸ್ ಆಲ್. ದಟ್ ವಿ ಶುಡ್ ಹ್ಯಾವ್, ದಟ್ ವಿ ಶುಡ್ ಕಲ್ಟಿವೇಟ್. ಸೊ ಭಗವಂತನ ಅನುಗ್ರಹ ಬೇಕು. ಇದು ಎಷ್ಟೋ ಜನ್ಮಗಳ ಪರಿಶ್ರಮ ಇದು. ಸೊ
ನಾನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸುಪ್ರೀಂ ಸೆಲ್ಫ್, ಪ್ಯೂರ್ ಐ. ಸೊ ಈ ರೀತಿ ನಮಗೆ ಅರ್ಥ ಆಗಬೇಕು. ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ, ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಎ ಗುರು, ಸದ್ಗುರು. ಅದರಿಂದ ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದಾಗ ಆಧ್ಯಾತ್ಮ ಪ್ರಯಾಣವನ್ನು ನಾನು ಮಾಡ್ತೀನಿ, ಸಾಧನೆಯನ್ನು ನಾನು ಮಾಡ್ತೀನಿ ಅಂತಂದರೆ ಹೊರ ಪ್ರಪಂಚದಲ್ಲಿ ಎಲ್ಲೋ ನೀನು ಸಾಧನೆ ಮಾಡುವಂತಹದ್ದು ಏನೂ ಇಲ್ಲ. ಹೊರ ಪ್ರಪಂಚದಲ್ಲಿ ನೀನು ಮಾಡುವಂತಹದ್ದು ಏನೂ ಇಲ್ಲ. ಅಲ್ಲೆಲ್ಲ ಏನೇನಾಗಬೇಕು ಅವುಗಳೆಲ್ಲ ಆಗತ್ತೆ ಆ ಕಾಲಕ್ಕೆ, ಆ ಟೈಮಲ್ಲಿ. ಹೆಂಗೋ ಅದಕ್ಕೆ ಭಗವಂತ ಅಂತ ಹೇಳಿದಾಗ ಅವನು ನಾನಾ ರೂಪಗಳಲ್ಲಿ ಬರ್ತಾನೆ, ನಾನಾ ವೇಷಗಳಲ್ಲಿ ಬರ್ತಾನೆ, ನಾನಾ ಸಮಯಗಳಲ್ಲಿ ಬರ್ತಾನೆ. ನಾವು ಬಂದು ಅವನು ಇದನ್ನು ಮಾಡ್ದ, ಇವನು ಇದನ್ನು ಮಾಡ್ದ, ದಟ್ ಈಸ್ ಹಿಸ್ ಜಸ್ಟ್ ಫಾರ್ಮ್, ಇನ್ ಹಿಸ್ ಫಾರ್ಮ್, ಇನ್ ಹಿಸ್ ಬುದ್ಧಿ. ಇವತ್ತು ಬಂದು ಇಲ್ಲಿ ಕಸ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು, ಜಮಖಾನ ಹಾಕಬೇಕು. ಹಾಕಿದ್ದು ನಿಜವಾಗ್ಲೂ ಭಗವಂತನೇ ಅದನ್ನೆಲ್ಲ ಮಾಡಿಸ್ಬಿಟ್ಟಿರ್ತಾನೆ. ನಾವು ಅಹಂಕಾರ, ನಾನು ಹೋಗಿ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇಲ್ಲಿ ಹೊರಗಡೆ ನಾವು ಮಾಡುವಂತಹದ್ದು ಏನೂ ಇಲ್ಲ. ಆಧ್ಯಾತ್ಮ ಸಾಧನೆ ಅಂತ ಹೇಳಿದ್ರೆ ಹೊರ ಪ್ರಪಂಚದಲ್ಲಿ ನಾನು ಮಾಡುವಂತಹದ್ದು ಏನೂ ಇಲ್ಲ. ಹಾಗಾದರೆ ಸಾಧನೆಯನ್ನು ನಾನು ಎಲ್ಲಿ ಮಾಡಬೇಕು? ಸಾಧನೆಯನ್ನು ನಾನು ನನ್ನ ಒಳಗಡೆ ಮಾಡಬೇಕು. ಸೊ ಸ್ಪಿರಿಚುವಲ್ ಜರ್ನಿ ಈಸ್ ನಾಟ್ ಔಟ್ಸೈಡ್, ನನ್ನಿಂದ ಹೊರಗಡೆ ಇಲ್ಲ ಜರ್ನಿ. ದ ಜರ್ನಿ ಈಸ್ ಇನ್ಸೈಡ್, ಅಂತರ್ಮುಖಿಯಾಗಬೇಕು. ನಾನು ನನ್ನ ಒಳಗಡೆ ನಾನು ಹೋಗಬೇಕು, ನನ್ನ ಒಳಗಡೆ ನಾನು ಹೋಗಬೇಕು. ನನ್ನ ಒಳಗಡೆ ನಾನು ಹೋದಾಗ ಅಲ್ಲಿ ಸದಾಕಾಲ ಅಹಂ 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 ಇತಿ ಸ್ಫುರತಿ. ಆ ಒಳಗಡೆ ನಾನು 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 ಅಂತ ಆತ್ಮ ಕೂಗಿ ಕೂಗಿ ನಾನು ಒಳಗಡೆ ಬರ್ತಾ ಇದ್ದೀನಿ ಅಂತಂದಾಗ ಇನ್ನೂ ಬೇಕು ಬಾ, ಇನ್ನೂ ಬೇಕು ಬಾ, ಇನ್ನೂ ಬೇಕು ಬಾ, ಇಲ್ಲೇ ಇದ್ದೀನಿ, ನಾನು ಕರೀತಾ ಇದ್ದೀನಿ, ಕೂಗ್ತಾ ಇದ್ದೀನಿ, ನಾನು, ಇಟ್ ಈಸ್ ಮೀ, ಇಟ್ ಈಸ್ ಮೀ, ಇಟ್ಸ್ ಮೀ. ಒಳಗಡೆ ಹೋಗೋಕ್ಕೆ ನಾನು ತಯಾರಾಗಿದ್ದೀನಿ ಅಂತಂದಾಗ ಭಗವಂತನಿಗೆ, ಅದಕ್ಕೆ ನಾವು ವಿರಾಟ ರೂಪ ಅಂತ ಹೇಳಿದಾಗ ಭಗವಂತನಿಗೆ 100 ಕೈ ಇದೆ, 100 ಕಾಲಿದೆ, 100 ತಲೆ ಇದೆ. ಅದರ ಅರ್ಥ ಏನು ಅಂತಂದರೆ, ನಾನು ಒಳಗಡೆ ಬರ್ತಾ ಇದ್ದೀನಿ ಅಂತಂದ್ರೆ ಆ ಎಲ್ಲ ಬಾಹುಗಳಿಂದ ನನ್ನನ್ನು ಹಾಕ್ಕೋತಾನೆ. ಬಾರೆಯ ಒಳಗೆ, ನಿನಗೋಸ್ಕರ ಕಾಯ್ತಾ ಇದ್ದೆ. ದಟ್ ಈಸ್ ವಿರಾಟ ರೂಪ. ಯಾವುದೋ ಚಿತ್ರವನ್ನು, ಕ್ಯಾಲೆಂಡರ್ನ, ಪೋಸ್ಟರ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ. ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಥಿಂಕ್. ಸೊ ಸ್ಪಿರಿಚುವಲ್ ಜರ್ನಿ ಈಸ್ ನಾಟ್ ಔಟ್ಸೈಡ್. ವಿ ಹ್ಯಾವ್ ಟು ಗೋ ಇನ್ಸೈಡ್, ವಿ ಹ್ಯಾವ್ ಟು ಟೇಕ್ ಯು ಟರ್ನ್. ಸೊ ಸದಾ ನಾವು ಹೊರಗಡೆ ಸುತ್ತಾ ಇದ್ವಿ. ಅದಕ್ಕೆ ನಾವು ಶ್ರಮ ಹಾಕಬೇಕು. ಹೇಳಿದ್ನಲ್ಲ, ಒಂದು ದಿವಸ ಉಪವಾಸ ಊಟ ಸಿಕ್ಕಲಿಲ್ಲ ಅಂತಂದಾಗ ಓಕೆ, ನೀನು ಅನುಭವಿಸು, ಇದು ಇವತ್ತು ಕೊಟ್ಟಿಲ್ಲ, ನಿನಗಿಲ್ಲ ಅಷ್ಟೇ. ನಾನು ಅದನ್ನು ಬೇರೆ ಥರ ತಗೊಳ್ಳೋದಿಲ್ಲ. ಅದನ್ನು ನನಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತಂದ ಮೇಲೆ ಒಳಗಡೆ ಹೋಗಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಬೇಕು. ದಟ್ ಈಸ್ ಆಲ್ಸೋ. ಅದಕ್ಕೆ ಭಗವಂತ ಬುದ್ಧಿಯನ್ನೇ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಕಂಪಾರ್ಟ್ಮೆಂಟ್ಸ್ ಆಫ್ ದಿ ಸೇಮ್ ಮೈಂಡ್. ಹೌ ಇಟ್ ವರ್ಕ್ಸ್ ವಿ ಹ್ಯಾವ್ ಟು ಅನಲೈಸ್. ಯಾವಾಗ ಮೈಂಡ್ ಈಸ್ ಫಿಲ್ಡ್ ವಿತ್ ಇಂಪ್ಯೂರಿಟೀಸ್, ದೋಷವಾಗಿರುತ್ತೆ, ದೋಷಗಳಿಂದ ಕೂಡಿರುತ್ತೆ, ಮಲಿನವಾಗಿರುತ್ತೆ, ಬೇಡದ ಅನೇಕಗಳಿಂದ ಮನಸ್ಸು ಕಲುಷಿತಗೊಂಡಿದೆ ಅಂತಂದಾಗ, ಸ್ಪಿರಿಚುಯಾಲಿಟಿ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಂದಾಗ ದ ವೆರಿ ಫಸ್ಟ್ ಡ್ಯೂಟಿ ಈಸ್ ಕ್ಲೀನ್ ಅಪ್ ಯುವರ್ ಮೈಂಡ್. ಕ್ಲೀನ್ ಅಪ್ ಯುವರ್ ಮೈಂಡ್. ನಾನು ರೆಡಿ ಆಗಬೇಕು, ನಾನು ರೆಡಿ ಆಗಬೇಕು. ದಟ್ ಈಸ್ ಫೇತ್. ಅಗೇನ್, ಒನ್ಸ್ ಅಗೇನ್, ನಾನು ರೆಡಿ ಇದ್ದೀನಿ, ನೀನು ಮಾಡಿಸು. ನಾನು ರೆಡಿ ಇದ್ದೀನಿ. ಲೆಟ್ ಮೀ ಡಿಕ್ಲೇರ್, ನಾನು ರೆಡಿ ಇದ್ದೀನಿ ಅನ್ನೋದನ್ನು ನಾನು ಫಸ್ಟ್ ಅವನಿಗೆ ಹೇಳಿಕೊಂಡು. ನಾನು ಅನೇಕ ಸಂದರ್ಭಗಳಲ್ಲಿ ನೇರವಾಗಿ ಮತ್ತೊಬ್ಬನ ಜೊತೆ ನಾನು ಮಾತಾಡೋದಕ್ಕೆ ನಾನು ಹೆದರಬಹುದು, ಅಂಜಿಕೆ ಆಗಬಹುದು, ಅವಮಾನ ಆಗಬಹುದು. ಬಟ್ ಮನೆಯಲ್ಲಿ ಯಾರೂ ಇಲ್ಲ ಅಂತಂದ್ರೆ ಎಷ್ಟು ಜೋರಾಗಿ ನಾವು ಭಗವಂತನ ಜೊತೆ ಮಾತಾಡ್ತೀವಿ. ಥಿಂಕ್, ದೇವ್ರ ಮನೆಯಲ್ಲಿ ನನಗೆ ಬೇಕಾಗಿರೋದೆಲ್ಲ ಕೇಳ್ಕೊತೀನಿ. ಯಾಕೆಂದರೆ ನಾನು ಕೇಳ್ಕೊತಾ ಇರೋ ಸಂದರ್ಭದಲ್ಲಿ ಯಾರೂ ಇಲ್ಲ. ನನಗೆ ನಂಬಿಕೆ, ನೀನು ಕೊಟ್ಟೆ ಕೊಡ್ತೀಯ, ನೀನು ಕೊಡೋವರೆಗೂ ನಾನು ಬಿಡೋದಿಲ್ಲ. ನಮಗೆ ಇಷ್ಟ ಬಂದಾಗ ನಾವು ಭಗವಂತನ ಜೊತೆ ಮಾತಾಡ್ತೀವಿ. ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಇದ್ದಾಗ ನಾವು ಮಾತಾಡ್ತೀವ? ಯಾಕೆ? ಅಹಂಕಾರ ತಡೆಯುತ್ತೆ.
ನಾನು ಈ ಥರ ಮಾತಾಡಿದ್ರೆ ಅವ್ನು ನೋಡ್ಬಿಡ್ತಾನೆ, ರೇಗಿಸ್ತಾನೆ, ಅಹಂಕಾರ, ಅಹಂ ಅಡ್ಡಿ ಬರುತ್ತೆ. ನಾನು ಕೇಳದೆ ಹೋದರೂ ಕೊಡೋನು ಅವನು ಅಂತಂದಾಗ ನನ್ನ ಮನಸ್ಸನ್ನ ಕ್ಲೀನ್ ಮಾಡಿಸು ನೀನು ಅಂತ ನಾವು ಕೇಳ್ಕೊಳ್ಳೋ ಅವಶ್ಯಕತೆ ಬೇಡ. ಐ ಆಮ್ ರೆಡಿ, ಎಕ್ಸಾಕ್ಟ್ಲಿ, ಐ ಆಮ್ ಪ್ರಿಪೇರ್ಡ್, ನನಗೆ ನೀನು ಮಾಡಿಸಪ್ಪ, ನಾನು ರೆಡಿ ಇದ್ದೀನಿ, ಯು ಬಿ ರೆಡಿ. ಅದಕ್ಕೆ ಈವನ್ ಅನೇಕ ಜನಗಳು ಹೇಳ್ತಾರೆ, ಬಹಳ ನೊಂದಿದ್ದೀನಿ ನಾನು ಜೀವನದಲ್ಲಿ, ನನಗೆ ಸರಿಯಾದ ದಿಕ್ಕು ತೋರಿಸುವಂತಹ ಒಬ್ಬ ಗುರು ನನಗೆ ಸಿಕ್ಕಿಲ್ಲ ಅಂತ ಹೇಳಿ, ಗುರು ಸಿಕ್ಕಿಲ್ಲ ಅಂತ ಹೇಳಿ ಪರದಾಡ್ತಾ ಇರ್ತಾರೆ. ಅದಕ್ಕೆ ವೇದಾಂತ ಹೇಳುತ್ತೆ, ಡೋಂಟ್ ಸರ್ಚ್ ಫಾರ್ ಎ ಗುರು, ಬಿಕಮ್ ಎ ಫಿಟ್ ಸ್ಟೂಡೆಂಟ್, ಗುರು ವಿಲ್ ಕಮ್ ಟು ಯು. ಅದಕ್ಕೆ ಬಂದಿದ್ದೀರಾ ನೀವು. ಸೊ ಇದು ಏನು ಅಂತಂದರೆ ನಂಬಿಕೆ, ಶ್ರದ್ಧೆ. ಈ ಎಂಟೈರ್ ಸ್ಪಿರಿಚುವಲ್ ಜರ್ನಿನಲ್ಲಿ ನಾವು ಎಷ್ಟೇ ನೂರಾರು ಉಪನಿಷತ್ಗಳೆಲ್ಲ ಓದ್ಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊತ ಹೋಗ್ತಾ ಇದ್ದಾಗ ಬಹಳ ಸಿಂಪಲ್ ಆಗಿರೋದನ್ನು ಪುಟಗಟ್ಟಲೆ ಎಕ್ಸ್ಪ್ಲೈನ್ ಯಾಕೆ ಮಾಡಿದ್ದಾರೆ ಅಂತಂದರೆ ಅಲ್ಲೆಲ್ಲೂ ಕೂಡ ನಾವು ಶ್ರದ್ಧೆಯನ್ನು ಬಿಟ್ಕೊಡ್ಬಾರ್ದು, ನಾವು ಆ ನಂಬಿಕೆಯನ್ನು ನಾವು ಬಿಟ್ಕೊಡ್ಬಾರ್ದು. ಭಗವಂತ ಅವನಿದ್ದಾನೆ, ಇಲ್ಲಿಯವರೆಗೆ ನನಗೆ ಯಾಕೆ ಇಂತಹದ್ದು ಸಿಕ್ಕಿಲ್ಲ, ನಾನು ಇಷ್ಟೊಂದು ಅವನ ಮೇಲೆ ಅಚಲವಾದ ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ, ಬಟ್ ಇಲ್ಲಿಯವರೆಗೆ ಇಂತಹದ್ದು ನನಗೆ ಯಾಕೆ ಸಿಕ್ಕಿಲ್ಲ ಅಂತಂದರೆ ಹಿ ನೋಸ್ ದಿ ಟ್ರೂತ್. ಈಗ ನನಗೆ ಸಿಕ್ಕಿದ್ರೆ ಐ ಆಮ್ ನಾಟ್ ರೆಡಿ, ಸೊ ಐ ಮೇ ಮಿಸ್ಯೂಸ್ ಇಟ್. ಸೊ ನನಗೆ ಬೇಕಾಗಿರುವಂತಹ ಕೊಡೋ ಸಂದರ್ಭದಲ್ಲಿ ಜ್ಞಾನವನ್ನು ಕೊಟ್ಟು ಅದರ ಜೊತೆಗೆ ನನಗೆ ಸಿಗಬೇಕಾಗಿರುವಂತಹದ್ದನ್ನು ಕೊಡ್ತಾನೆ. ದಟ್ ಈಸ್ ಭಗವಂತ. ಅಮೃತ ಬಿಂದು ಉಪನಿಷತ್ ಪಾಠ ಮಾಡಬೇಕಾದ್ರೆ ನಮ್ಮ ಸ್ವಾಮೀಜಿ ಒಂದ್ಸಲಿ ಅಪರಾಜಿತಾನಂದ ಅವ್ರು ಹೇಳ್ತಾ ಇದ್ರು, ಭಗವಂತ ಈವನ್ ನಮ್ಮ ಕರ್ಮ ಅಂತ ಹೇಳಿ ಕರ್ಮ ಫಲಗಳನ್ನು ಕೊಡೋನು ಅವನೇ, ಭಗವಂತ ಇಸ್ ದಿ ಫಲದಾಯಕ ಅಂತ ನಾವು ಹೇಳ್ತೀವಿ. ನಮ್ಮ ಕರ್ಮಗಳನ್ನು ನಮಗೆ ಹಂಚುವ ಕೂಡ ಅವನಿಗೆ ಎಷ್ಟು ಕರುಣೆ ಇದೆ ಅಂತಂದರೆ, ಈ ದೇಹ, ಈ ಜೀವ ಯಾವ ಲೆವೆಲಲ್ಲಿ ಕಷ್ಟವನ್ನು ಅನುಭವಿಸೋದಕ್ಕೆ ರೆಡಿ ಇದ್ದಾನೆ, ಟು ದಟ್ ಎಕ್ಸ್ಟೆಂಟ್ ಲೆಟ್ ಮಿ ಫಿಲ್ ಹಿಸ್ ಕರ್ಮ. ಇನ್ನೂ ಉಳ್ಕೊಂಡಿದೆಯಲ್ಲ, ನೋಡೋಣ ಮುಂದೆ ಇನ್ನೊಂದು ಜನ್ಮ ತಗೊಳ್ಳಿ, ಅವನು ಇನ್ನೂ ಗಟ್ಟಿಯಾಗಲಿ ಅವನು. ಸೊ ನನ್ನ ದೇಹ ಎಷ್ಟು ತಡೆಯುತ್ತೆ ಅಷ್ಟು ಮಾತ್ರ ನನಗೆ ಆ ಕರ್ಮನ ಕೊಡೋದು, ಅದಕ್ಕಿಂತ ಅವ್ನು ಹೆಚ್ಚಿಗೆ ಕೊಡೋದಿಲ್ಲ ಅವನು. ಹಿ ವಿಲ್ ನಾಟ್ ಗಿವ್ ಬಿಕಾಸ್ ಹಿ ಲವ್ಸ್ ಮೀ. ನಾನು ಅಳೋದು ಅವ್ನಿಗೆ ಇಷ್ಟ ಇಲ್ಲ, ನನ್ನ ಯಾಕೆ ಅವನು ಅಳಿಸ್ತಾನೆ? ದಟ್ ಈಸ್ ದಿ ಕಾರುಣ್ಯ ಆಫ್ ದಿ ಭಗವಂತ. ಸೊ ಇಲ್ಲಿ ಹೊರ ಪ್ರಪಂಚದಲ್ಲಿ ನೀನು ಯಾವುದು ಈ ಒಂದು ಜರ್ನಿಯನ್ನು ಮಾಡುವಂತಹದ್ದಿಲ್ಲ, ಹೊರ ಪ್ರಪಂಚದಲ್ಲಿ ನೀನು ಮಾಡುವಂತಹ ಸಾಧನೆ ಯಾವುದೂ ಇಲ್ಲ, ನೀನು ಮಾಡಬೇಕಾಗಿರುವಂತಹದ್ದೆಲ್ಲ ನಿನ್ನ ಒಳಗಡೆ. ಸೊ ಟರ್ನ್ ಯುವರ್ ಅಟೆನ್ಷನ್, ಟೇಕ್ ಎ ಯೂ ಟರ್ನ್, ಅಂತರ್ಮುಖಿಯಾಗು. ನೀನು ಹೊರ ಪ್ರಪಂಚದಲ್ಲಿ ಏನೊಂದು ಇಲ್ಲ ನಿನಗೆ, ನೀನು ಸಾಧನೆ ಮಾಡಬೇಕಾಗಿರುವಂತಹದ್ದು ಒಳಗಡೆ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ವೇದಾಂತ ಏನು ಹೇಳಿದೆ, ಇಲ್ಲಿ ಯಮಧರ್ಮರಾಜ ಈ ಮಂತ್ರದಲ್ಲಿ ಅದನ್ನೇ ಹೇಳ್ತಾನೆ. ವೇರ್ ಈಸ್ ಆತ್ಮ? ನಚಿಕೇತನಿಗೆ ಹೇಳ್ತಾ ಇದ್ದಾನೆ, ಆತ್ಮದ ಸ್ವರೂಪವನ್ನು ಕೊಟ್ಟು ಅಣುರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿ, ಇಂತಹ ಆತ್ಮ ಸಣ್ಣಕ್ಕಿಂತ ಸಣ್ಣದು, ದೊಡ್ಡದಕ್ಕಿಂತ ದೊಡ್ಡ ಅನ್ನುವಂತಹ ಆ ಆತ್ಮ ಎಲ್ಲಿದೆ ಅಂತ ತಿಳ್ಕೊಂಡಿದ್ಯಾಪ್ಪ ನೀನು? ಆ ಆತ್ಮ ಎಲ್ಲಿ ಅಂತಂದ್ರೆ ಹಿ ಈಸ್ ಇನ್ ದಿ ಕೇವ್ ಆಫ್ ದಿ ಹಾರ್ಟ್. ಆತ್ಮ ಅಂತಂದ್ರೆ ಹಿ ಈಸ್ ಆತ್ಮ ಅಸ್ಯ ಜಂತು ಗುಹಾಯಾಂ ನಿಹಿತಃ. ಆತ್ಮ ಈಸ್ ದೇರ್ ಇನ್ ದಿ ಕೇವ್ ಆಫ್ ದಿ ಹಾರ್ಟ್. ಆತ್ಮ ಈಸ್ ದೇರ್ ಇನ್ ದಿ ಸೆಂಟರ್ ಆಫ್ ಮೈ ಬೀಯಿಂಗ್. ಯಾವುದನ್ನು ಇಲ್ಲಿ ಸೆಂಟರ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ದಿ ಹೃದಯ. ಹೃದಯ ಈಸ್ ನಾಟ್ ದಿ ದೇಹದ ಒಂದು ಅಂಗ ಅಲ್ಲ. ಹೃದಯ ಅಂತಂದ್ರೆ ಸೆಂಟರ್ ಪೋರ್ಷನ್. ಸೆಂಟರ್ ಪೋರ್ಷನ್ ಅಂತಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್. ಒಬ್ಬ ಜೀವ ಅವನು ತನ್ನ ಎಕ್ಸಿಸ್ಟೆನ್ಸ್ನ, ತನ್ನ ಸಾಧನೆಗಳನ್ನು, ತನ್ನ ಎಲ್ಲವನ್ನ ಅವನು ಎಲ್ಲಿ ಕಂಡುಕೊತಾನೆ, ನಾನು ಅನ್ನುವಂತಹದನ್ನ ಎಲ್ಲಿ ಕಂಡುಕೊತಾನೆ ಅಂತಂದ್ರೆ ಇನ್ ದಟ್ ಸೆಂಟರ್. ಸೊ ದಟ್ ಸೆಂಟರ್ ಈಸ್ ಕಾಲ್ಡ್ ದಿ ಹೃದಯ. ಸೊ ಇನ್ ದಟ್ ಸೆಂಟರ್ ಆತ್ಮ ಇಸ್ ದೇರ್. ಸೊ ಅದನ್ನು ಯಾಕೆ ಗುಹೆ ಅಂತ ಕರೆದಿದ್ದೇನೆ ಅಂತಂದ್ರೆ, ಗುಹೆ ಅಂತಂದ್ರೆ ಒಂದು ರಹಸ್ಯವಾದ ಸ್ಥಳ. ಇಟ್ ಈಸ್ ನಾಟ್ ವೆರಿ ಈಸಿ ಟು ಲೊಕೇಟ್ ಅಂಡ್ ಎಂಟರ್ ಇನ್ ಟು ದಿ ಗುಹೆ.
ಒಂದು ಯಾವುದೋ ಒಂದು ಬೆಟ್ಟ ಪರ್ವತದಲ್ಲಿ ಒಂದು ಗುಹೆ ಇದೆ, ಒಳಗಡೆ ಹೋಗು ಅಂದರೆ ನಮಗೆಲ್ಲ ಹೆದರಿಕೆ ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ದರ್ ಈಸ್ ನೋ ಲೈಟ್, ದರ್ ಈಸ್ ನೋ ಫೆಸಿಲಿಟಿ. ಒಳಗಡೆ ಜಾರಬಹುದು, ಬೀಳಬಹುದು, ಪ್ರಪಾತ ಇರಬಹುದು. ಸೊ ಗುಹೆಯ ಒಳಗಡೆ ಹೋಗೋದು ಅಷ್ಟು ಈಸಿ ಅಲ್ಲ. ಸೊ ಇಲ್ಲಿವರೆಗೆ ನನ್ನ ಒಳಗಡೆ ಏನಿದೆ ಅನ್ನುವಂತಹದ್ದೇ ಗೊತ್ತಿಲ್ಲ ನನಗೆ. ಅಂತಹ ನನ್ನ ಒಳಗಡೆ ಒಂದು ಹೃದಯದ ಭಾಗ ಇದೆ. ಆ ಹೃದಯದ ಭಾಗದ ಗುಹೆಯಲ್ಲಿ, ಆ ಹೃದಯ ಗುಹೆಯಲ್ಲಿ ದಿಸ್ ಆತ್ಮ ಇಸ್ ರಿಸೈಡಿಂಗ್. ಸೊ ನೀನು ಅಂತರ್ಮುಖಿಯಾಗುವವರೆಗೆ ನೀನು ಗುಹೆಯ ಬಾಗಿಲ ಬಳಿ ಕೂಡ ನೀನು ಹೋಗೋಕ್ಕಾಗಲ್ಲ. ಯು ಹ್ಯಾವ್ ಟು ಟೇಕ್ ಎ ಯೂ ಟರ್ನ್. ಸೊ ನೀನು ಅಂತರ್ಮುಖಿ ಆಗಬೇಕು. ಆತ್ಮ ಎಲ್ಲಿದ್ದಾನೆ ಅಂತಂದರೆ ನಿನ್ನ ಹೃದಯ ಗುಹೆನಲ್ಲೇ ಇದ್ದಾನೆ. ಸೊ ಇದೇ ಗುಹೆಯಲ್ಲಿ, ಯಾವ ಗುಹೆಯಲ್ಲಿ ದಿಸ್ ಪ್ಯೂರ್ ಅಹಂ, ಪರಮಾತ್ಮ, ಪ್ರಜ್ಞೆ, ಅವೇರ್ನೆಸ್, ಕಾನ್ಷಿಯಸ್ನೆಸ್, ಯಾವ ಈ ಹೃದಯದ ಗುಹೆಯಲ್ಲಿ ಈ ಪರಮಾತ್ಮ ಇದ್ದಾನೆ, ಅದೇ ಜಾಗ, ಅದೇ ಗುಹೆ, ಅದೇ ಜಾಗದಲ್ಲಿ ಅಹಂ ಕೂಡ ಇದೆ. ಸಿ, ನಾನು ಎಚ್ಚರವಾಗಿದ್ದೇನೆ ಎನ್ನುವಂತಹದ್ದು ನನಗೆ ಗೊತ್ತಾಯಿತು. ಬೋತ್ ಆರ್ ಹಿಯರ್, ಬೋತ್ ಆರ್ ಹಿಯರ್. ಸೊ ದಿಸ್ ಅಹಂ, ಪ್ಯೂರ್ ಅಹಂ ಅಂಡ್ ಇಂಪ್ಯೂರ್ ಅಹಂ, ನಾನು ಅನ್ನುವಂತಹ ಆ ಪ್ರಜ್ಞೆ ಅಂಡ್ ನಾನು ಅನ್ನುವಂತಹ ನಿಜವಾದ ಆತ್ಮ, ದೇ ಆರ್ ಬೋತ್ ರಿಸೈಡಿಂಗ್ ಇನ್ ದಿ ಹಾರ್ಟ್ ಕೇವ್. ಆ ಒಂದು ಹೃದಯದ ಗುಹೆನಲ್ಲೇ ಇದ್ದಾರೆ. ಹೇಗೆ ಅವರಿಬ್ಬರು ಇರೋದಕ್ಕೆ ಸಾಧ್ಯ? ಇರೋದು ಒಬ್ಬ. ನಮ್ಮ ಅದ್ವೈತ ಏನು ಹೇಳುತ್ತೆ? ಇಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹೇಗೆ ಎರಡಿದೆ? ಅಗೇನ್ ವೇದಾಂತ ವಿಲ್ ಕಮ್ ಬ್ಯಾಕ್ ಅಂಡ್ ಸೇ, ನೆನಪು ಮಾಡ್ಕೋ, ಹಗ್ಗ ಮತ್ತು ಹಾವು. ಹಾವು ಎಲ್ಲಿತ್ತು? ಯಾವ ಜಾಗದಲ್ಲಿ ಹಗ್ಗ ಬಿದ್ದಿದೆಯೋ ಅಲ್ಲೇ ಹಾವಿತ್ತು. ಹಗ್ಗ ಒಂದು ಕಡೆ ಇತ್ತ, ಹಾವು ಒಂದು ಕಡೆ ಇತ್ತ? ಇರಲಿಲ್ಲ. ಹಗ್ಗ ಹಾವು ಎರಡು ಒಂದೇ ಜಾಗದಲ್ಲಿತ್ತು. ಹಗ್ಗವನ್ನ ನೋಡಿ ನೀನು ಹಾವು ಅಂದ್ಕೊಂಡಿದ್ಯಾ? ನಿಜವಾದ ಪರಮಾತ್ಮನನ್ನ ನೋಡಿ ನೀನು ಅದನ್ನ ನಾನು ಅಂತ ಸ್ಮಾಲ್ ಐ ಅಂತ ಅನ್ಕೋತಾ ಇದೆಯಾ? ಇಟ್ ಈಸ್ ನಾಟ್ ಸ್ನೇಕ್, ಇಟ್ ಈಸ್ ನಾಟ್ ಸ್ನೇಕ್, ಇಟ್ ಈಸ್ ರೋಪ್. It is not aham, it is not small I, it is the Atma. Atma is there. That is pure Atma. So ಒಂದೇ ಜಾಗದಲ್ಲಿದೆ. ಸೊ ಅದರಿಂದ ಅಲ್ಲಿ ಎರಡು ಎಂಟಿಟಿ ಇರೋದಕ್ಕೆ ಸಾಧ್ಯ ಇಲ್ಲ. The supreme self is also there in the heart cave, and the impure I is also experiencing as ನಾನು 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 ಅಂತ ಎಚ್ಚರದ ಪ್ರತಿ ಕ್ಷಣಗಳಲ್ಲಿ ಅವನಿಗೆ ಎಲ್ಲಿ ಅನುಭವ ಆಗ್ತಾ ಇದೆ ಅಂತಂದರೆ ಅದೇ ಜಾಗದಲ್ಲಿ. ಯಾವ ಜಾಗದಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಅನ್ಕೋತೀವೋ, ಯಾವ ಜಾಗದಲ್ಲಿ ನಿಜವಾದ ಪರಮಾತ್ಮ ಇದನೋ ಅದೇ ಜಾಗದಲ್ಲಿ ಅಹಂಕಾರವಾದ ನಾನು 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 ಅನ್ನುವಂಥದ್ದು ಕೂಡ ಅಲ್ಲೇ ಇದೆ. ಸೊ ನಮ್ಮೆಲ್ಲರ ಹೃದಯದ ಗುಹೆಯಲ್ಲಿ ದಿಸ್ ಆತ್ಮ ಇಸ್ ದೇರ್. ಅಲ್ಲೇ ಇದೆ ಅಲ್ಲ, ಅದೇ ಆಗಿದೆ, ಅದೇ ಅದು, ಬೇರೆ ಅಲ್ವೇ ಅಲ್ಲ. ಇಟ್ ಈಸ್ ಹಗ್ಗ ಓನ್ಲಿ, ನಾಟ್ ಹಾವು. ಸೊ ವೇದಾಂತದಲ್ಲಿ ಇದನ್ನ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ವೇದಾಂತದಲ್ಲಿ ಅಂತಂದರೆ, ಸಿ, ಇದೇ ಮಂತ್ರದಲ್ಲಿ ಧಾತು ಪ್ರಸಾದಂ ಅಂತ ಒಂದು ಪದ ಇದೆ. ಧಾತು ಪ್ರಸಾದಂ ಅಂತಂದರೆ ಅದು ಮನಸ್ಸಿನ ಪ್ರಶಾಂತತೆಯ ಅವಸ್ಥೆಯನ್ನು ಕುರಿತು ಹೇಳುವಂಥದ್ದು ಧಾತು ಪ್ರಸಾದ. ಸೊ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನೋಡಪ್ಪ, ನಾನು, ನಂದು, ನನಗೆ ಇಂತಹ ಆಸೆ ಬಯಕೆಗಳನ್ನೆಲ್ಲ ನೀನು ಕುಣಿತೀಯಲ್ಲ, ಅದರ ಜೊತೆಗೆ ಬೇಕು ಬೇಕು, ಅದು ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ, ಕಾರ್ ಪರ್ಚೇಸ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ, ಮನೆ ಕಟ್ಟೋವರೆಗೂ ನನಗೆ ನೆಮ್ಮದಿ ಇಲ್ಲ, ದುಡ್ಡು ಸಿಗೋವರೆಗೂ ಶಾಂತಿ ಇಲ್ಲ, ಅದೆಲ್ಲ ನೀನು ಹೇಳ್ತೀಯಲ್ಲಪ್ಪ. ಈ ಒಂದು ಅವಸ್ಥೆಯನ್ನು ಕುರಿತು ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಿನ್ನ ಮನಸ್ಸು ಕುಣಿತಾ ಇದೆ. ಸಿ, ಇದು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ನೀನು ಕೇಳ್ತಾ ಇಲ್ಲಪ್ಪ. ಯಾಕೆಂತಂದರೆ ಬೇಸಿಕಲಿ ನೀನು ನಿಜವಾದ ನಾನು, ನೀನು ಪರಮಾತ್ಮ. ಪರಮಾತ್ಮ ಈಸ್ ಅ ಪೂರ್ಣ ಪುರುಷ. ಅವನು ಎಲ್ಲವೂ ಇದೆ. ಪೂರ್ಣಮದ ಪೂರ್ಣಮಿದ, ಅವನಲ್ಲಿ ಎಲ್ಲವೂ ಇದೆ. ಅವನು ಬೇಕು ಅಂತ ಕೇಳ್ತಾನೆ ಇಲ್ಲ. ಮತ್ತು ಬೇಕು ಅಂತ ಕೇಳ್ತಾ ಇರೋದು ಯಾವುದು? ನಿನ್ನೊಳಗಡೆ ಒಂದು ಮನಸ್ಸು ಅನ್ನುವಂತಹದ್ದು, ಅದೇ ಅವೇರ್ನೆಸ್ ಇದೆಯಲ್ಲ, ಕಾನ್ಷಿಯಸ್ನೆಸ್. ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್ ದ ಮೈಂಡ್ ಈಸ್ ಆಲ್ಸೋ ದೇರ್. ದಟ್ ಮೈಂಡ್ ಕುಣಿತಾ ಇದೆ, ಅದು ಬೇಕು ಅದು ಬೇಕು ಅದು ಬೇಕು.
ಸೊ ಮನಸ್ಸು ಕುಣಿತಾ ಇದೆಯಲ್ಲ, ಅದಕ್ಕೆ ನಿನಗೆ ನೆಮ್ಮದಿ ಇಲ್ಲ. ಕುಣಿತಾ ಇರುವಂತಹ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ಅಂತಂದ್ರೆ ಕುಣಿತಾ ಇರುವಂತಹ ಮನಸ್ಸಿನಲ್ಲಿ ತುಂಬಿರುವಂತಹದ್ದು ಅಜ್ಞಾನ. ನಾನು ಪೂರ್ಣ ಅಂತ ತಿಳ್ಕೊಂಡಿದೆಯಲ್ಲ, ದಟ್ ಈಸ್ ಜ್ಞಾನ, ಆತ್ಮ. ಸೊ ಗಿವ್ ದಟ್ ಶಿಕ್ಷಣ ಕೊಡಿ. ಕುಣಿತಾ ಇರೋ ಮನಸ್ಸು, ಕುಣಿತಾ ಇರುವಂತಹ ಮನಸ್ಸಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅಲ್ಲಿ ತುಂಬಿರುವಂತಹ ದೋಷಗಳನ್ನ, ಕಲ್ಮಶಗಳನ್ನ, ಅವೆಲ್ಲವನ್ನ ಕಡ್ಡಿ ಕಸ ಎಲ್ಲವನ್ನ ತೆಗೆದು ಆ ಮನಸ್ಸನ್ನ ನೀನು ಪ್ಯೂರ್ ಆಗಿಟ್ಕೋ. ಲೆಟ್ ಇಟ್ ಬಿ ಪರಿಶುದ್ಧ, ಲೆಟ್ ಇಟ್ ಬಿ ನಿರ್ಮಲ. ಯಾವ ಕ್ಷಣದಲ್ಲಿ ಕುಣಿತಾ ಇರುವಂತಹ ಮನಸ್ಸು ಸ್ತಬ್ಧವಾಗಿ ದೋಷರಹಿತವಾಗುತ್ತೆ, ನಿರ್ಮಲವಾಗುತ್ತೆ, ಪರಿಶುದ್ಧವಾಗುತ್ತೆ, ದಟ್ ಮನಸ್ಸು ಮರ್ಜಸ್, ಇಟ್ ಬಿಕಮ್ಸ್ ಒನ್ ವಿತ್ ದಿ ಕಾನ್ಷಿಯಸ್ನೆಸ್. ಯಾವ ಕ್ಷಣದಲ್ಲಿ ಕುಣಿತಾ ಇದ್ದಂತಹ ಮನಸ್ಸು ಸ್ತಬ್ಧವಾಯಿತು, ಶಾಂತವಾಯಿತು, ದಟ್ ಶಾಂತತೆ ಈಸ್ ಕಾಲ್ಡ್ ದಿ ಧಾತು ಪ್ರಸಾದ. ಸೊ ಕುಣಿತಾ ಇರುವಂತಹ ಮನಸ್ಸು ಯಾವಾಗ ನಿಲ್ಲತ್ತೆ, ದಿ ವೆರಿ ಆತ್ಮ ಅಪಿಯರ್ಸ್, ಇಟ್ ಕಮ್ಸ್ ಔಟ್, ಇಟ್ ಪಾಪ್ಸ್ ಔಟ್. ದ ನಿಜವಾದ ಆತ್ಮ ಭಗವಂತ ಆಗಲಿ, ದಟ್ ಈಸ್ ಕಾಲ್ಡ್ ಸಾಕ್ಷಾತ್ಕಾರ. ಭಗವಂತನನ್ನ ನಾನು ನೋಡಿದೆ, ಭ್ರಮೆ ಅದು. ಭಗವಂತನನ್ನ ನಾನು ನೋಡೋಕ್ಕಾಗೋದಿಲ್ಲ, ಅದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬೇರೆ ಯಾರು ಅದು ಮಾತಾಡಿದ್ರೆ ಓಕೆ, ಆದರೆ ವೇದಾಂತದಲ್ಲಿ ನಾವು ಉಪನಿಷತ್ತು ಓದ್ತಾ ಇದ್ದೀವಿ ಅಂತಂದಾಗ ನಾನು ಭಗವಂತನನ್ನ ಕಂಡೆ ಅಂತಂದರೆ, ಮನಸ್ಸಿಗೆ ನೀನು ಒಂದು ಆಕಾರವನ್ನು ಕೊಟ್ಟಿದ್ಯಾ, ನಿನಗೆ ಸಗುಣ ಸಾಕಾರ ರೂಪಿಯಾದ ಪರಮಾತ್ಮನನ್ನು ನೀನು ಭಜಿಸಿ, ಅಲಂಕರಿಸಿ, ಪೂಜಿಸಿ, ಆರಾಧಿಸಿ, ನಿನ್ನ ಅಹಂಕಾರ ನಾಶ ಮಾಡ್ಕೊಳ್ಳೋದಕ್ಕೆ ನೀನು ಕೊಟ್ಟಿರುವಂತಹ ಒಂದು ರೂಪ ಅದು. ಒಂದು ಕಲ್ಲಲ್ಲಿ ಕೆತ್ತನೆ ಮಾಡ್ತೀಯಾ, ಒಂದು ಫೋಟೋ ಹಾಕೋತೀಯಾ, ನೀನು ಪೂಜೆ ಮಾಡ್ತಾ ಇರುವಂತಹದ್ದು ಫೋಟೋಗಲ್ಲ, ನೀನು ಪೂಜೆ ಮಾಡ್ತಾ ಇರುವಂತಹದ್ದು ಕಲ್ಲಿನ ಮೂರ್ತಿಗಲ್ಲ. ಥ್ರೂ ದಟ್ ಕಲ್ಲಿನ ಮೂರ್ತಿ, ಥ್ರೂ ದಟ್ ಫೋಟೋ ಯು ಆರ್ ವರ್ಷಿಪಿಂಗ್. So why do you need photo? Why do we need vigraha? Because we want to go there. This is the station. ಇಲ್ಲಿ ಹೋದ್ರೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ದಟ್ ಈಸ್ ವೈ ನಮ್ಗೆ ಸಗುಣ ಬೇಕು. ಸುಗುಣ ಇಸ್ ಆಲ್ಸೋ ರಿಕ್ವೈರ್ಡ್. ದ್ವೈತ ಭಾವ ಬೇಕು. ದ್ವೈತದಿಂದ ಅದ್ವೈತ. ದ್ವೈತ ಇಲ್ಲ ಅಂತಂದ್ರೆ ನಾನೇ ಭಗವಂತ ಅಂತಂದ್ರೆ ನನಗೆ ಅರ್ಥನೇ ಆಗೋದಿಲ್ಲ. ನಾನೇ ಭಗವಂತ ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆ ನಾನು ಅನ್ನೋದು ಕೂಡ ಇರಬಾರ್ದು. ಭಗವಂತ ದಟ್ಸ್ ಆಲ್. ಅಲ್ಲಿ ನಾನು ಈಸ್ ಆಲ್ಸೋ ನಾಟ್ ದೇವ್. ದ್ವೈತದಿಂದ ಅದ್ವೈತ. ಸೊ ಆ ಮನಸ್ಸಿಗೆ ಶಿಕ್ಷಣವನ್ನು ಕೊಟ್ಟು ಆ ಕುಣಿತಾ ಇರುವಂತಹ ಮನಸ್ಸನ್ನು ಹಿಂದ್ಗಡೆ ಕರ್ಕೋಬೇಕು. ಮನಸ್ಸು ಹೊರನುಗ್ಗದಂತೆ ಪ್ರತಿ ಬಾರಿ ಅದಕ್ಕೆ ಶಿಕ್ಷಣವನ್ನು ಕೊಡಬೇಕು. ದಟ್ ಈಸ್ ನಾಟ್ ಎನ್ ಈಸಿ ಜಾಬ್, ಬಟ್ ದಿಸ್ ಅಬ್ಸರ್ವಿಂಗ್ ಮೈಂಡ್ ಆ್ಯಂಡ್ ಎಜುಕೇಟಿಂಗ್ ಮೈಂಡ್ ಯಾವುದು ನಿಜವಾದ ಪ್ರಜ್ಞೆ, ಅವೇರ್ನೆಸ್, ಕಾನ್ಷಿಯಸ್ನೆಸ್, ಅದು ಸತತವಾಗಿ ಒಬ್ಬ ಗುರುವಿಗೆ ಹೇಗೆ ಕರುಣೆ ಇರುತ್ತೆ ತನ್ನ ಶಿಷ್ಯನ ಮೇಲೆ, ಏನಾರಾಗಲಿ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೇಗೆ ಗುರು ಹಠ ಮಾಡ್ತಾನೆ, ಹಾಗೆ ನಾವು ಅಂತರ್ಮುಖಿ ಆದಾಗ ಅಲ್ಲಿ ಇರುವಂತಹ ನಿಜವಾದ ಆತ್ಮ ಆ ಸಾಕ್ಷಾತ್ಕಾರ ಆಗುವಂತಹ ಸಮಯದಲ್ಲಿ ಅದು ನನಗೆ ಸಾಕ್ಷಾತ್ಕಾರ ಸಿಗಲೇಬೇಕು ಅಂತ ಹೇಳಿ ಮನಸ್ಸಿಗೆ ಬೇಕಾಗಿರುವಂತಹ ಎಲ್ಲ ಶಿಕ್ಷಣವನ್ನು ಅದು ಕೊಡುತ್ತೆ. ಸೊ ಮನಸ್ಸು ನಿಂತಿದೆ ಅಂತಂದಾಗ ಅಲ್ಲಿ ಸಾಧಕ ಮಾಡಬೇಕಾಗಿರುವಂತಹ ಸಾಧನೆ ಇನ್ನೇನು ಇಲ್ಲ, ಬೇಕಾ ಸಾಕ್ಷಾತ್ಕಾರ ಆಗೋಯ್ತು, ಜೀವನ್ ಮುಕ್ತನಾಗಿ ಹೋದ. ಇನ್ನು ಮಾಡುವಂತಹದ್ದೇನಿಲ್ಲ. ಇನ್ನೇನು ಅಂತಂದರೆ ದೇಹ ಇರುವವರೆಗೆ ದೇಹದ ಜೊತೆ ಅವನಿರಬೇಕು. ದಟ್ಸ್ ಆಲ್. ದಟ್ ಈಸ್ ದಿ ಸಾಧನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.